ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಚಿನ್ಮಯ ಜ್ಞಾನಿ ಮಹಾಶರಣ ಶುದ್ಧ ಬ್ರಹ್ಮನಿಷ್ಠ ಸದ್ಗುರು ಶೂನ್ಯಪೀಠಾಧೀಶ್ವರ ಚನ್ನಬಸವೇಶ್ವರರ ಶ್ರೀಪಾದಗಳಲ್ಲಿ ಅನಂತ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಅವರ ಶಟಸ್ಥಲ ವಚನಗಳ ಸ್ಥಳಕಟ್ಟುಗಳ ಪೈಕಿ ಪ್ರಾಣಲಿಂಗಿಯ ಆಚಾರಲಿಂಗ ಸ್ಥಳ ಪ್ರಾಣಲಿಂಗಿಯ ಆಚಾರಲಿಂಗ ಸ್ಥಳದ 1ನೇ ವಚನ, ಗುರುವಿನ ಆಜ್ಞೆ ಸಹಿತ ಅಷ್ಟಾವರಣಗಳನ್ನು ಪಾಲಿಸುತ್ತಾ ಗುರುವಿನ ಆಜ್ಞೆ ಸಹಿತ 64 ಶೀಲ. ಶೀಲಗಳು ಪಾಲಿಸಬೇಕು ಅಂತ ಹೇಳ್ತಾ ನಿನ್ನೆ ದಿವಸ ಪವಿತ್ರತೆ, ಪರಿಶುದ್ಧತೆ ಮತ್ತು ಅಸ್ಥೇಯಗಳನ್ನ ಹೇಳಿದ್ರು. ಈಗ ಸಂತೃಪ್ತಿ ಮತ್ತು ಸ್ಮರಣ 49, 50. 49, 50 ಎರಡು ಅಪ್ರಾಪ್ತ ವಸ್ತು ವಿಷಯ ವ್ಯಸನ ಭಾವ ರೂಪ. ಈ ಒಂದು ಅಸಂತೃಪ್ತಿ ಇರಲಾರದಂತ ಒಂದು ಗುಣ ಮತ್ತೆ ಸ್ಮರಣ, ಪರಮಾತ್ಮನನ್ನ ಸ್ಮರಿಸೋದು, ಇವೆರಡನ್ನ ಕುರಿತು ಇವತ್ತ ಹೇಳ್ತಾ ಇದ್ದಾರೆ. ನಾಗರತ್ನಂ ತಾಯಿಯವರು ಒಂದು ಸ್ವಲ್ಪ ಇದನ್ನು ಹೇಳ್ಬೇಕು. ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. 64 ಇವತ್ತು 49 ಹಾಗೂ 50ನೇ ಶೀಲಗಳನ್ನು ನೋಡೋಣ. 49ನೇ ಶೀಲ ಸಂತೃಪ್ತಿ ಅಥವಾ ಸಂತುಷ್ಟಿ. ಅಪ್ರಾಪ್ತ ವಸ್ತು ವಿಷಯ ವ್ಯಸನಾಭಾವ ರೂಪ ಸಂತುಷ್ಟಿ. ಅಂದ್ರ ತನಗೆ ದೊರೆಯದ ವಸ್ತುವಿನ ವಿಷಯದಲ್ಲಿ ವ್ಯಸನವಿಲ್ಲದಿರಬೇಕು. ತನಗೆ ಸಿಗಲಾರ್ದನ್ನ ಬಯಸಬಾರ್ದು. ಅದನ್ನ ಸಿಗಲಿಲ್ಲ ಅಂತ ಕಾಲ್ಚಾಚಿ ಇದ್ದದ್ರಲ್ಲೇ ತೃಪ್ತಿ ಮಾಡ್ಬೋದು. ಸಾಕನ್ನವ ಸೌಕಾರ, ಬೇಕನ್ನವ ಬಡವ ಅಂತ ಹೇಳಿ ನಮ್ಗೆ ಇದ್ದದ್ರಲ್ಲೇ ನಾವು ತೃಪ್ತಿ ಪಡಬೇಕು. ನಮ್ಗೆ ಸಿಗಲಾರದನ್ನ ನಾವು ಬಯಸಬಾರ್ದು. ಈ ದೊರೆಯುವ ವಸ್ತುವಿನ ವಿಷಯದಲ್ಲಿ ವ್ಯಸನ ಇಲ್ಲದಿರುವಿಕೆನೆ ಸಂತುಷ್ಟಿ. ಅಂದ್ರ ಪ್ರಪಂಚದಲ್ಲಿ ಅಸಂಖ್ಯಾತ ವಸ್ತು, ಸಾಕಷ್ಟು ವಸ್ತುಗಳು ನಮ್ಗೆ ಪ್ರಪಂಚದೊಳಗೆ ಕಂಡು ಬರ್ತಾವು. ಎಲ್ಲ ವಸ್ತುಗಳು ಎಲ್ಲರಿಗೂ ದೊರೆಯಕ್ ಸಾಧ್ಯ ಇಲ್ಲ. ಅಂದಾಗ ಪ್ರತಿಯೊಬ್ಬರಲ್ಲಿ ಒಂದೆಲ್ಲ ಒಂದು ವಸ್ತುವಿನ ಕೊರತೆ ಇರ್ತೈತಿ. ಎಲ್ಲರ ಕಡೆನೂ ಎಲ್ಲ ವಸ್ತುನೂ ಸಿಗಕ್ ಸಾಧ್ಯ ಇಲ್ಲ. ತನಗೆ ದೊರೆಯದಿರುವ ವಸ್ತುವಿನ ಬಗ್ಗೆ ಚಿಂತೆ ಮಾಡಕತ್ರ ಮನುಷ್ಯ ತನ್ನ ಒಂದು ಸಂತೃಪ್ತಿಯ ಭಾವನೆಯನ್ನು ಕಳ್ಕೊಳ್ತಾನೆ. ಹಿಂಗ ಯಾವಾಗಲೂ ಅಸಂತುಷ್ಟನಾದ ಮನುಷ್ಯ ಯಾವಾಗಲೂ ಚಿಂತಾಮಗ್ನಾಗಿರ್ತಾನ. ಈ ಚಿಂತೆನೆ ದುಃಖದ ಕಾರಣ ಆಗ್ತದೆ. ಈ ರೀತಿಯಾಗಿ ಅನಾವಶ್ಯಕ ದುಃಖವನ್ನ ಅನುಭವಿಸುವುದಕ್ಕಿಂತ ನಮಗೆ ಸಿಕ್ಕದ್ರೊಳಗನ್ನ ಸಮಾಧಾನವಾಗಿ ನಮ್ಮ
ಸುಭಾಷಿತಕಾರನು ಹೇಳ್ಯಾನ ಏನಂದ್ರ ಮನಸ್ಸಿನ ಪರಿತುಷ್ಟೇ ಕೋ ಅರ್ಥವಾನ್ ಕೋ ದರಿದ್ರ ಅಂದ್ರ ಮನಸ್ಸಿನೊಳಗ ಸಂತೋಷ ವೃತ್ತಿಯನ್ನು ತಾಳವ ಆ ಬಹಿರಂಗದಲ್ಲಿ ಹೊರಗುನು ಶ್ರೀಮಂತನೇ ಇರಲಿ ಅಥವಾ ದರಿದ್ರನೇ ಇರಲಿ ಯಾವ ವ್ಯತ್ಯಾಸನೂ ಕಂಡು ಬರುವುದಿಲ್ಲ ಅವರಲ್ಲಿ. ಸಂತುಷ್ಟದಿಂದ ಸಂತುಷ್ಟ ಭಾವನೆ ಸರ್ವೋತ್ಕೃಷ್ಟವಾದ ಕಾರಣ ಅದನ್ನ ಪಡೆದುಕೊಳ್ಳುವುದು ಮಾನಸಿಕ ಶೀಲ ಆಗೈತಿ. ಯಾವಾಗಲೂ ನಾವು ಇಲ್ಲದರಲ್ಲಿ ತೃಪ್ತಿ ಹೊಂದಬೇಕು, ಇಲ್ಲದನ್ನ ಬಯಸಿ ಚಿಂತೆಗೆ ಒಳಗಾಗಿ ದುಃಖಿ ಆಗಬಾರದು ಅಂತೇಳಿ 49ನೇ ಶ್ಲೋಕದೊಳಗ ಸಂತುಷ್ಟಿಯನ್ನ ಒಂದು ಶೀಲ ಅಂತ. ಇನ್ನು 50ನೇದು ನಿತ್ಯಂ ಪರಮೇಶ್ವರ ನಾಮರೂಪಯೋಗೋ ಸ್ಮರಣಂ ಅಂದ್ರ ದಿನಾಲು ಶಿವನಾಮ ಮತ್ತು ರೂಪಗಳನ್ನು ಸ್ಮರಿಸ್ತಾ ಇರಬೇಕು. ಮನಸ್ಸಿನಲ್ಲಿ ಆಗುವ ಈ ಶಿವನ ಸ್ಮರಣೆಯಿಂದ ಮನಸ್ಸಿನ ಪವಿತ್ರತೆಯನ್ನು ಹೆಚ್ಚಾಗ್ತಾ ಬರ್ತೈತಿ. ಆದ್ದರಿಂದ ಈ ಶಿವ ಸ್ಮರಣೆಯನ್ನ ಮಾನಸಿಕ ಶೀಲ ಅಂತ ಹೇಳಿ ತಿಳಿಸ್ಕೊಟ್ಟಾರ. ಯಾವಾಗಲೂ ಒಂದೇ ವ್ಯಕ್ತಿಯನ್ನ ಸ್ಮರಿಸೋದು ಮನಸ್ಸಿನ ಒಂದು ಸಹಜ ಸ್ವಭಾವ ಐತಿ. ಏನಾದ್ರೂ ಒಂದು ನೆನಪು ಮಾಡ್ಕೊಳ್ತಾನೆ ಇರ್ತೈತಿ. ಆದ್ರ ಅನ್ಯ ವಸ್ತು ಇಲ್ಲವೇ ವ್ಯಕ್ತಿಗಳ ಸ್ಮರಣೆಯಿಂದ ಮನಸ್ಸು ಅಶುದ್ಧವಾಗಿ ದುಃಖಕ್ಕೆ ಕಾರಣ ಆಗತ್ತೆ. ಇಂಥ ವಿಷಯವನ್ನ ನಾವು ಸ್ಮರಣೆ ಮಾಡೋದಕ್ಕಿಂತ ಆ ಒಂದು ಪವಿತ್ರವಾದ ಪರಮಾತ್ಮನ ಸ್ಮರಣೆಯನ್ನ ನಾವು ಯಾವಾಗಲೂ ಸ್ಮರಿಸ್ತಾ ಇರಬೇಕು. ಶಿವ ಹೆಂಗದನ, ಶಾಂತದನ, ಸುಖರೂಪ ಅದನ. ಆದ್ದರಿಂದ ಅವನ ಸ್ಮರಣೆಯಿಂದ ಮನಸ್ಸಿಗೆ ಸುಖ ಶಾಂತಿಗಳನ್ನ ನಾವು ಪಡೆಯಬಹುದು. ಆ ಒಂದು ಶಿವನಾಮ ಸ್ಮರಣೆ ಮಾಡೋದ್ರಿಂದ ನಮ್ಮ ಮನಸ್ಸಿಗೆ ಸುಖ ಆಗತಿ, ಶಾಂತಿ ದೊರಕತಿ. ಆದ್ದರಿಂದ ಈ ಶಿವಾಗಮಗಳು ಈ ಪ್ರಕಾರವಾಗಿ ಶಿವ ಸ್ಮರಣೆಯನ್ನ ಒಂದು ಮಾನಸಿಕ ಶೀಲ ಅಂತ ಹೇಳ್ಯಾರ. ಆದ್ದರಿಂದ ನಾವು ಯಾವಾಗಲೂ ಆ ಶಿವನಾಮ ಸ್ಮರಣೆ ಅವನ ಒಂದು ಮನಸ್ಸಿಗೆ ಶಾಂತಿ ಸುಖಗಳನ್ನು ಉಂಟು ಮಾಡುವ ಆ ಶಿವನಾಮವನ್ನ ಯಾವಾಗಲೂ ಸ್ಮರಣೆ ಮಾಡ್ತಾ ಶಾಂತರು ಸುಖರೂಪರು ಆಗಿರ್ಬೇಕು ಅಂತೇಳಿ ಈ ಒಂದು ನಾಮ ಸ್ಮರಣೆಯನ್ನ ಒಂದು ಮನಸ್ಸಿನ ಶೀಲವಾಗಿ ದೈವತ್ವದ ಶೀಲವಾಗಿ ತಿಳಿಸ್ಕೊಡ್ತಾರೆ. ಪ್ರಾಪ್ತ ವಸ್ತುವಿನಲ್ಲಿ ಸಂತೃಪ್ತಿ ಇರಲಿ, ಅಪ್ರಾಪ್ತ ವಸ್ತುವಿನಲ್ಲಿ ಅಸಂತೃಪ್ತಿ ಬೇಡ. ಇದೆ ಅಲ್ರಿ? ಪ್ರಾಪ್ತ ಅಪ್ರಾಪ್ತ ಎಲ್ಲಾನು ಪ್ರಾಪ್ತ ಆಗ್ಬೇಕಂತೇನಿಲ್ಲ. ಭೋಗದಲ್ಲಿ ಏನದ ಅದು ಪ್ರಾಪ್ತ ಆಗ್ತಿರ್ತದ. ನಾವು ಪ್ರಾಪ್ತ ವಸ್ತುವಿನಲ್ಲಿ ಸಂತೃಪ್ತಿ ಇದ್ದೇವಂತಂದ್ರ ಈಶ್ವರನ ಇಚ್ಛೆಗೆ ಮತ್ತ ನಮ್ಮ ಇಚ್ಛೆಗೆ ಮ್ಯಾಚ್ ಆಗಿರ್ತದೆ. ಮ್ಯಾಚ್ ಆಯ್ತು ಅಂತಂದ್ರೆ ಅದು ಈಶ್ವರ ಕೃಪಾ. ಆದ್ರೆ ಈಶ್ವರ ಏನು ಕೊಟ್ಟನ ಅದು ನಮಗೆ ಬೇಕಾಗಿಲ್ಲ, ಮತ್ತು ನಮಗೆ ಏನು ಬೇಕು ಅದು ಈಶ್ವರ ಕೊಟ್ಟಿಲ್ಲ. ಇದು ಅತೃಪ್ತಿ. ಇದು ಏನದ ಈಶ್ವರನ ಇಚ್ಛೆಗೆ ವಿರುದ್ಧವಾಗಿದ್ದು, ವ್ಯತಿರಿಕ್ತವಾಗಿದ್ದು. ಆದರೆ ಅದನ್ನ ಪಡ್ಕೋಬೇಕು ಅಂತ ಪ್ರಯತ್ನ ಅಂತೂ ಇರಬೇಕು. ಪ್ರಯತ್ನ ಮಾಡಲಿಲ್ಲ ಅಂದ್ರೆ ಏನು ಸಿಗಂಗಿಲ್ಲ. ಪ್ರಯತ್ನ ಮಾಡಬೇಕು. ಆದ್ರೆ ಅದು ಸಕ್ಸಸ್ ಆಗ್ಬೋದು, ಆಗದೇ ಇರ್ಬೋದು. ಪ್ರಯತ್ನದ ಫಲ ಏನದಲ್ಲ ಅದರ ಬಗ್ಗೆ ನಾವು ದುಃಖ ಇರಬಾರ್ದು. ಮತ್ತೆ ಸಕ್ಸಸ್ ಆಗಿದ್ದಕ್ಕೆ ಸುಖನೂ ಇರಬಾರ್ದು. ಸುಖ ದುಃಖಗಳ ದಾಟಿ ಪ್ರಯತ್ನ ಮಾಡ್ಕೋತ ಹೋಗೋದು, ಅದೇನಾಗದು ಆಗ್ತಿರ್ತದೆ. ಹಿಂಗೆ ಪ್ರಯತ್ನ ತಪ್ಪದು. ಗೋ ಆನ್ ಡೂಯಿಂಗ್ ವಾಟ್ ಎವರ್ ಈಸ್ ಗೋಯಿಂಗ್ ಟು ಹ್ಯಾಪನ್ ವಿಲ್ ಹ್ಯಾಪನ್. ಸುಮ್ಮನೆ ಹೋಗಿ ಪ್ರಯತ್ನ ಮಾಡ್ಕೋತಿರೋದು, ಏನಾಗಬೇಕು ಆಗ್ತಿರ್ತದೆ. ಆಗಿದ್ರ ಬಗ್ಗೆ ವಿಶೇಷವಾದ ಖುಷಿನೂ ಬೇಡ, ಆಗ್ಲಾರದ್ರ ಬಗ್ಗೆ ದುಃಖನೂ ಬೇಡ. ಈ ರೀತಿ ಒಂದಿರಬೇಕು. ಸ್ಮರಣೆ ಅಂತೂ ಮಾಡಲೇಬೇಕು. ಪರಮಾತ್ಮನ ನಾಮ ಸ್ಮರಣೆ, ಸೇವಾ ಸಿಮರನ್ ಸಂಗತ್.
ನಮ್ಮ ನಿರಂಕಾರಿ ಮಂಡಲದ 3 ಸೂತ್ರಗಳು. ಸೇವಾ ಅಂತಂದ್ರೆ ಸರ್ವಿಸ್. ಸುತ್ತಮುತ್ತ 84 ಲಕ್ಷ ಜೀವರಾಶಿಗಳು ಏನೇನದವ, ಅವುಗಳ ಅವಶ್ಯಕತೆ ಏನದ ನೋಡಿ ಅದಕ್ಕೆ ತಕ್ಕಂತೆ ಸೇವಾ ಮಾಡ್ತಾ ಇರಬೇಕು. ಸಿಮರನ್ ಅಂತಂದ್ರ ಸ್ಮರಣೆ, ಪರಮಾತ್ಮನನ್ನ ಸ್ಮರಿಸಬೇಕು. ಸೇವಾ, ಸಿಮರನ್ ಮತ್ತೆ ಸಂಗತ್. ಸಂಗತ್ ಅಂದ್ರ ಸಂಗತ್ ಅಂದ್ರೆ ಏನ್ರಿ? ಸೇವಾ, ಸಿಮರನ್. ಸಿಮರನ್ ಅಂದ್ರೆ ಸ್ಮರಣೆ. ಸಂಗತ್ ಅಂದ್ರೆ ಏನು? ಇಲ್ಲಿ ಸಂಗತ್ ಅಂದ್ರೆ ಸತ್ಸಂಗ, ಮತ್ತೇನದು? ಎಲ್ಲರೂ ಕೂಡಿ ಅನುಭಾವ. ಕೂಡಲ ಸಂಗನ ಶರಣರ ಅನುಭಾವ ಅಂದ್ರು ಒಂದೇ, ಸತ್ಸಂಗ ಅಂದ್ರು ಒಂದೇ. ಇವು 3 ಸೂತ್ರ ಅದಾವ. ಸಿಮರನ್ ಅಂತೂ ಮಾಡ್ಲೇಬೇಕು. ಪ್ರತಿಯೊಂದು ಉಸಿರು, ಪ್ರತಿಯೊಂದು ಗುಟುಕು ನೀರ, ಪ್ರತಿಯೊಂದು ತುತ್ತು ಅನ್ನ ಸಂಪಾದನೆ ಮಾಡೋದಕ್ಕೆ ಶಕ್ತಿ, ಮತ್ತೆ ಆ ಸಂಪಾದನೆ ಮಾಡಿದಂಥದ್ದು ತಿಂದು ಜೀರ್ಣ ಮಾಡ್ಕೊಳ್ಳೋಕೆ ಶಕ್ತಿ, ಎಲ್ಲನೂ ಅವಂದೇ. ಅವನಿಲ್ಲದೆ ಮತ್ತೇನಿಲ್ಲ. ಹಿಂಗ ಅವನಿಗೆ ಸ್ಮರಿಸಲೇಬೇಕು. ಶಿವನಾಮವನ್ನು ಸ್ಮರಿಸದ ಬಾಯಿ ಬಚ್ಚಲ ಕುಣಿಯಂತೆ ಅಂತ ಹೇಳ್ತಾರೆ.
ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಓಂ ಸದ್ಗುರು ಶ್ರೀ ಪಂಡಿತ ಪೀತಾಂಬರಜಿಯೇ ನಮಃ. ಓಂ ಸದ್ಗುರು ಶ್ರೀ ಸಾಧು ನಿಶ್ಚಲದಾಸಜಿಯೇ ನಮಃ. ನಿನ್ನೆ ದಿವಸ ಶ್ರೀ ವಿಚಾರ ಸಾಗರದ ತರಂಗ 5 ಸಾಧು ನಿಶ್ಚಲದಾಸಜಿಯವರ ಕೃತಿ ಮಧ್ಯಮಾಧಿಕಾರಿ ಅದೃಷ್ಟಿ ಮಹಾರಾಜರ ಜೊತೆಗೆ ಉಪದೇಶ, ಸಂದೇಶ, ಸಂವಾದ, ಆಧ್ಯಾತ್ಮಿಕ ಚಿಂತನ. ಇಲ್ಲಿ 268ನೇ ವಿಷಯಾಂಕ ಆನಂದಮಯ ಕೋಶವೇ ಆತ್ಮ ಅಂತ ಹೇಳಿದಂತ ಕುಮಾರಿಲ ಭಟ್ಟ ಮಾಧ್ಯಮಿಕ ಬೌದ್ಧ ನೈಯಾಯಿಕ ಪ್ರಭಾಕರರಿಗೆ ಸಂಬಂಧಪಟ್ಟಂತ ವಿಚಾರಗಳು ಮಾಡ್ತಾ ಇದ್ದೀವಿ. ಮಾಧ್ಯಮಿಕ ಬೌದ್ಧ ಏನ್ ಹೇಳ್ತಾನಂತಂದ್ರೆ, ಆತ್ಮ ಜಡ ಅದ, ಅದರೊಳಗೆ ಮನಸ್ಸು ಸೇರ್ಕೊಂಡಾಗ ಚೇತನ ರೂಪ ಆಗ್ತದ. ಯಾವಾಗ ಮನಸ್ಸು ನಿವೃತ್ತಿ ಆಗ್ತದ ಆತ್ಮದಿಂದ, ಅವಾಗ ಮತ್ತದು ಜಡ ರೂಪ ಆಗ್ತದ.
ಅಂತ ಈ ರೀತಿ ಹೇಳ್ತಾರೆ. ಮತ್ತ ಶೂನ್ಯವಾದ ಹೇಳ್ತಾನ, ಇಲ್ಲ ಅನ್ನೋದ್ರ ಬಗ್ಗೆನೆ ಆತನಿಗೆ ಅರಿವು ಆದ ಹೊರತು ಏನು ಆದ ಅನ್ನೋದ್ರ ಬಗ್ಗೆ ಅವನಿಗೆ ಗೊತ್ತಿಲ್ಲ. ಆನಂದಮಯ ಕೋಶನೇ ಆತ್ಮ ಅಂದ್ರೆ ಆನಂದ ಏನು ಆಲಕತ್ತದ ನಿದ್ದೆ ಎತ್ತಿದಾಗ ಅದೇ ಆತ್ಮ. ಆನಂದಮಯ ಕೋಶ ಉತ್ಪತ್ತಿ ಆಗುವುದಕ್ಕಿಂತ ಮುಂಚೆ ಅಸತ್ತಾಗಿತ್ತು. ಅಲ್ಲಿ ಏನೂ ಇರಲಿಲ್ಲ. ಮತ್ತ ಆ ನಿದ್ದೆ ಹತ್ತೋದಕ್ಕಿಂತ ಮೊದಲು ಅಲ್ಲಿ ಏನು ಇದ್ದಿದ್ದಿಲ್ಲ. ಮತ್ತೆ ಎಚ್ಚರ ಆದ್ಮೇಲೆ ಆ ಆನಂದಮಯ ಕೋಶ ನಷ್ಟ ಆದ್ಮೇಲೂ ಅಲ್ಲಿ ಏನೂ ಇರಲ್ಲ. ಮತ್ತೆ ಉತ್ಪತ್ತಿ ಮತ್ತು ನಾಶಗಳ ಮಧ್ಯ ಇದ್ದದ್ದಾದ್ರೂ ಅದು ಹೆಂಗ ಸತ್ತಾಗಿರ್ತದ ಅದು ಅಸತ್ತಾಗಿರ್ತದ ಅಂತ ಅವನಿಗಾದ ಅನುಭವದ ಪ್ರಕಾರ ಹೇಳಿ, ಉತ್ಪತ್ತಿಕ್ಕಿಂತ ಮುಂಚೆ, ಉತ್ಪತ್ತಿ ನಂತರ, ನಾಶ ನಂತರ ಅಲ್ಲಿ ಶಾಶ್ವತವಾಗಿರೋದೇವದು ಶೂನ್ಯ. ಹಿಂಗಾಗಿ ಶೂನ್ಯನೇ ಅವನಿಗೆ ಸತ್ಯ. ಶಾಂತ ಶೂನ್ಯ ಅಂದ್ರೆ ಏನೂ ಇಲ್ಲ ಅನ್ನೋಂಥ ಶೂನ್ಯ. ಅದು 1ನೇ ಪಾಯಿಂಟ್. 2ನೇ ಪಾಯಿಂಟು, ಆ ಶೂನ್ಯ ಅನ್ನೋದು ಒಪ್ಕೋತೀವಿ ನಾವು. ಏನೇನು ಉತ್ಪತ್ತಿ ನಾಶ ಆತವ ಅವೆಲ್ಲ ಒಂದಿನ ಇಲ್ಲದಂಗ ಆತವ ಅನ್ನೋಂಥದ್ದು ಆ ಶೂನ್ಯ ಒಪ್ಕೋತೀವಿ. ಎಲ್ಲರೂ ಒಪ್ಪುಗಳ ಮಾತು. ಆದ್ರ ಇದೇನ್ ಹೇಳ್ತಾನ, ಆತ್ಮ ಜಡ ಅದ, ಅದ್ರೊಳಗೆ ಅಂತಃಕರಣ ಬೆರೆತಾಗ ಅದು ಚೇತನ ರೂಪ ಆಗ್ತದ, ಅಂತಃಕರಣ ಬೆರಿಲಿಲ್ಲ ಅಂತಂದ್ರೆ ಅದು ಜಡ ಆಗ್ತದ ಅಂತೇಳಿ ಏನ್ ಹೇಳ್ತಾನೆ, ಇದು ಒಪ್ಪಂಗಿಲ್ಲ, ಈ ಭಾಗ ಒಪ್ಪಂಗಿಲ್ಲ. ಅದಕ್ಕೆ ಮುಂದಿನವ್ರು ಏನ್ ಹೇಳ್ತಾರ, ಪ್ರಭಾಕರ ಮತ್ತು ನೈಯಾಯಕರು ಇವರು ಮತದಲ್ಲಿ ಕೂಡ ಆನಂದಮಯ ಕೋಶವೇ ಆತ್ಮ ಆಗಿದೆ. ವಿಜ್ಞಾನಮಯ ಕೋಶದಲ್ಲಿ ಯಾವ ಬುದ್ಧಿ ಇರುವುದೋ ಅದಕ್ಕೆ ಜ್ಞಾನ ಗುಣ ವಿಶೇಷಣ ಎಂದು ಹೇಳಿದ್ದಾರೆ. ಆತ್ಮದ ವಿಶೇಷಣ, ಆತ್ಮ ಅಂದ್ರೆ ಯಾವ್ದಕ್ಕಂತಾರೆ ಇವರು, ಆನಂದಮಯ ಕೋಶ. ಮತ್ತ ಆನಂದಮಯ ಕೋಶದ ವಿಶೇಷಣ ಯಾವದಪ್ಪ ಅಂತಂದ್ರೆ ಬುದ್ಧಿ, ಅಂದ್ರೆ ಅಂತಃಕರಣನೇ ಅದರದ್ದು ವಿಶೇಷಣ. ಈಗ ವಿಜ್ಞಾನಮಯ ಕೋಶವನ್ನ ಆತ್ಮನ ಜ್ಞಾನ ಗುಣವೆಂದು ಒಪ್ಪಿಕೊಂಡಿದ್ದಾರೆ. ಮನದ ಸಂಯೋಗದಿಂದ ಆತ್ಮನಲ್ಲಿ ಜ್ಞಾನದ ಉತ್ಪತ್ತಿಯಾಗುತ್ತದೆ. ಪ್ರಕಾಶ ರೂಪ ಅಪ್ರಕಾಶ ರೂಪಗಳ ಪೈಕಿ ಜ್ಞಾನ ಗುಣವು ಪ್ರಕಾಶ ರೂಪ ಎಂದು ತಿಳಿ. ಇವ್ರದೊಂದು ಉಪದೇಶ ಈ ತರ. ಏಕೆಂದರೆ ಆನಂದಮಯ ಕೋಶದಲ್ಲಿ ಚೇತನವು ಗೂಢವಾಗಿರುತ್ತದೆ, ಅಂದ್ರೆ ತಿಳಿಯಲಿಕ್ಕೆ ಅತ್ಯಂತ ಕಠಿಣ ಅಂತ. ಯಾವ ರೀತಿ ಹಾಲಿನಲ್ಲಿ ತುಪ್ಪವು ಗೂಢವಾಗಿದೆಯೋ ಹಾಗೆಯೇ ಆನಂದಮಯ ಕೋಶದಲ್ಲಿ ಚೇತನವು ಗೂಢವಾಗಿದೆ. ಚೇತನ ಇದ್ದದ್ದು ಅವ್ರಿಗೆ ಅರಿವೇ ಇಲ್ಲ. ಆದರೆ ಅಲ್ಲಿ ಚೇತನ ಇಲ್ಲೇನು, ಅವರು ಶೂನ್ಯ ಅಂತ ಹೇಳ್ತಾರಂದ್ರೆ ಶೂನ್ಯದಾಗ ಚೇತನ ಅದ ಇಲ್ಲ, ಶೂನ್ಯದೊಳಗೂ ಚೇತನ ಅದ, ಹೆಂಗದ ಗೂಢವಾಗ್ಯದ, ಅದು ಅವ್ರಿಗೆ ಅರಿವಿಲ್ಲ ಅಷ್ಟೇ. ವಿವೇಕಹೀನರಿಗೆ ಚೇತನವು ಪ್ರತೀತಿ ಆಗುವುದಿಲ್ಲ. ಆತ್ಮ ಅನಾತ್ಮಗಳನ್ನ ಬೇರ್ಪಡಿಸಿ ತಿಳಿದುಕೊಳ್ಳುವ ವಿವೇಕ ಇಲ್ಲದವರಿಗೆ, ವಿವೇಕಹೀನರಿಗೆ ಚೇತನ ಪ್ರತೀತಿ ಆಗುವುದೇ ಇಲ್ಲ. ಮತ್ತು ಪ್ರಭಾಕರರು ನೈಯಾಯಕರು ಆತ್ಮನನ್ನ ಸುಷುಪ್ತಿಯಲ್ಲಿ ಜ್ಞಾನಹೀನನೆಂದು ಗ್ರಹಿಸಿ ಜಡ ಸ್ವರೂಪವೆಂದು ಹೇಳಿದ್ದಾರೆ. ಚೇತನವು ಗೂಢವಾಗಿರುವುದರಿಂದ ಆನಂದಮಯ ಕೋಶದಲ್ಲಿಯೇ ಅವರಿಗೆ ಆತ್ಮದ ಭ್ರಾಂತಿಯಾಗಿದೆ. ಆನಂದಮಯ ಕೋಶದಿಂದ ಭಿನ್ನವಾದಂತ
ಒಂದು ಚೇತನ ಆದ ಅನ್ನೋದು ಅವರಿಗೆ ಗೊತ್ತಿಲ್ಲ. ಹಿಂಗಾಗಿ ಅದೇ ಆತ್ಮ ಅಂತೇಳಿ ಆತ್ಮವೇ ಆನಂದಮಯ ಕೋಶವೇ ಆತ್ಮ ಎನ್ನುವ ಭ್ರಾಂತಿ ಅವರಿಗೆ ಆಗ್ಯದ. ಹಿಂಗಾಗಿ ಚೇತನವು ಗೂಢವಾಗಿರುವುದರಿಂದ ಅವರಿಗೂ ತಿಳಿದಿಲ್ಲ. ಆತ್ಮನ ಸ್ವರೂಪದ ನಿತ್ಯ ಜ್ಞಾನವನ್ನು ಮಾತ್ರ ಜೀವನಲ್ಲಿ ಅಂಗೀಕರಿಸುವುದಿಲ್ಲ. ಮತ್ತೇನೆಂದರೆ ಅನಿತ್ಯ ಜ್ಞಾನವನ್ನು ಅಂಗೀಕರಿಸಿದ್ದಾರೆ. ಅವ ನಿತ್ಯ ಅದನಂತ ಅಷ್ಟೇ ಅಲ್ಲ, ಅನಿತ್ಯ ಅದನ, ಆತ್ಮ ಅನಿತ್ಯ ಅದನಂತೇಳಿ ಅಂಗೀಕರಿಸ್ಯಾರ. ಆತ್ಮ ಶಾಶ್ವತ ಅಂತ ಮಾಡಿಲ್ಲ. ವೇದಾಂತಿಗಳು ಆತ್ಮನಲ್ಲಿ ಜ್ಞಾನ ರೂಪ ಎಂದು ಒಪ್ಪಿಕೊಂಡಿದ್ದಾರೆ. ಜ್ಞಾನವನ್ನ ಆತ್ಮದ ಗುಣ ಅಂತ ಅಂಗೀಕಾರ ಮಾಡಿಲ್ಲ. ಆತ್ಮನಲ್ಲಿ ಜ್ಞಾನದ ರೂಪ ಅಂತ ಒಪ್ಪಿಕೊಂಡಾರ, ಆದ್ರೆ ಜ್ಞಾನವನ್ನು ಆತ್ಮದ ಗುಣ ಅಂತೇಳಿ ಅಂಗೀಕಾರ ಮಾಡಿಲ್ಲ ವೇದಾಂತಿಗಳು. ಇವ್ರೇನ್ ಮಾಡ್ಯಾರ, ಜ್ಞಾನವನ್ನ ಆತ್ಮದ ಜ್ಞಾನ ಅಂತಂದ್ರೆ ಎಂತ ಜ್ಞಾನ? ಆತ್ಮ ಪರಮಾತ್ಮರ ಜ್ಞಾನ ಅಲ್ಲ. ಬುದ್ಧಿ ಅಂತಃಕರಣದಿಂದ ಈ ಒಂದು ವಿಷಯಗಳ ಏನು ಗ್ರಹಣ ಮಾಡ್ತಿರಲ್ಲ ಅಂತ ಜ್ಞಾನವನ್ನ ಆತ್ಮದ ಗುಣ ಅಂತೇಳಿ ಅವ್ರು ಒಪ್ಪಿಕೊಂಡಾರ, ಇವ್ರು ಒಪ್ಪಿಕೊಂಡಿಲ್ಲ ವೇದಾಂತಿಗಳು. ಜ್ಞಾನೇಂದ್ರಿಯಗಳಿಂದ ಉಂಟಾಗುವ ಜ್ಞಾನದ ಬಗ್ಗೆ ಹೇಳಕತ್ತಾರೆ. ಜ್ಞಾನೇಂದ್ರಿಯಗಳಿಂದ ಉಂಟಾಗುವ ಜ್ಞಾನ ಆತ್ಮದ ಗುಣ ಅಲ್ಲ ವೇದಾಂತಿಗಳಲ್ಲಿ. ಶಬ್ದ ಸ್ಪರ್ಶ ರೂಪ ರಸ ಗಂಧಗಳ ಜ್ಞಾನ ಏನಾಗ್ತದಲ್ಲ ಅದು ಆತ್ಮದ ಗುಣ ಅಲ್ಲ. ಆದ್ರೆ ಇವ್ರದ್ದೇನದ, ಅದು ಜ್ಞಾನೇಂದ್ರಿಯಗಳಿಂದ ಏನು ಜ್ಞಾನ ಆಗ್ತದ ಅದೇ ಆತ್ಮದ ಗುಣ ಅಂತ ಅವ್ರು ಒಪ್ಪಿಕೊಂಡಾರ. ಈ ಅನಿತ್ಯ ಜ್ಞಾನವು ವೇದಾಂತ ಸಿದ್ಧಾಂತದಲ್ಲಿ ಏನಂತಂದ್ರೆ ಅಂತಃಕರಣ ಬುದ್ಧಿ ಇರುತ್ತದೆ. ಅಂತಃಕರಣ ಬುದ್ಧಿ ವೃತ್ತಿ ಏನಂತೀವಲ್ಲ, ಯಾವುದು ಅನಿತ್ಯ ಆದ ಅದನ್ನೆಲ್ಲ ಅಂತಃಕರಣದಲ್ಲಿ ಆದ ಅಂತರ, ಆತ್ಮನಲ್ಲಿ ಆದ ಅನ್ನಂಗಿಲ್ಲ. ಯಾರನ್ನಲ್ಲ? ವೇದಾಂತಿಗಳು. ಈ ಶೂನ್ಯವಾದಿಗಳು ಏನ್ ಮಾಡ್ಯಾರ, ಅನಿತ್ಯವಾದಂತ ವಿಚಾರಗಳು ಏನದವ ಅವೆಲ್ಲ ಆತ್ಮನಾಗೆ ಅದವ ಅಂತಾರೆ. ಅನ್ನಮಯ ಕೋಶ ಅನಿತ್ಯ ಆದ, ಅನಿತ್ಯ ಇದ್ರೂ ಅನ್ನಮಯ ಕೋಶನೇ ಆತ್ಮ ಅಂದಾರ. ಅನ್ನಮಯ ಕೋಶದೊಳಗ ಗೂಢವಾಗಿ ಒಂದು ಚೇತನ ಏನದ, ಆ ಚೇತನ ಆ ಅವಿವೇಕಿಗಳಿಗೆ ಅರ್ಥ ಆಗಲಿಲ್ಲ. ಪ್ರಾಣಮಯ ಕೋಶ, ಇಂದ್ರಿಯಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಇವುದ್ರೊಳಗೆ ಏನೇನು ಅನುಭವ ಆಗ್ಲಕತ್ತವ ಅವೆಲ್ಲ ಅನಿತ್ಯವಾದ ವಿಚಾರಗಳದಾವ. ಆ ಅನಿತ್ಯ ವಿಚಾರಗಳು ಏನ್ ಮಾಡ್ತಾವ, ಎಲ್ಲದವವು, ಏನೇನು ಅನಿತ್ಯ ಅದಾವ ಅವೆಲ್ಲದವ? ಅಂತಃಕರಣದಾಗದವ. ವೇದಾಂತ ಸಿದ್ಧಾಂತಿಯ ಪ್ರಕಾರ ಅಂತಃಕರಣದೊಳಗದವ. ಈ ಜಡವಾದಿಗಳ ಪ್ರಕಾರ ಬುದ್ಧಿಜೀವಿಗಳಂತಾರಲ್ಲ, ಅವ್ರ ಪ್ರಕಾರ ಎದುರಾಗದವ ಅನಿತ್ಯ ವಸ್ತುಗಳು. ಎದುರಾಗದವ ಆತ್ಮದಾಗದವ ಅಂತಾರ ಅವರು. ಅನಿತ್ಯ ವಸ್ತುಗಳ ಒಂದು ಗುಣಗಳನ್ನೆಲ್ಲ ಆತ್ಮನೇ ಅಂತೇಳಿ ಅವರು ಆರೋಪ ಮಾಡ್ತಾರ. ಇಲ್ಲಿ ಏನ್ ಮಾಡ್ಯಾರ, ಆತ್ಮನಿಂದ ಭಿನ್ನವಾದ ಒಂದು ಅಂತಃಕರಣ ಅಂತದ, ಅದರೊಳಗೆ ಇವೆಲ್ಲ ಅನಿತ್ಯ ಪದಾರ್ಥಗಳದವ ಅಂತ ಹೇಳ್ತಾರೆ. ಇವೆಲ್ಲ ಸಿದ್ಧಾಂತ ಚಂದ ತಿಳ್ಕೋಬೇಕು. ಈ ರೀತಿಯಿಂದ ಪ್ರವಾಹಕರರ ನೈಯಾಯಿಕರ ಮತದಲ್ಲಿ ಆನಂದಮಯ ಕೋಶವೇ ಆತ್ಮವಾಗಿರುತ್ತದೆ, ಬುದ್ಧಿಯು ಅದರ ಗುಣವಾಗಿರುತ್ತದೆ. ಆದರೆ ಅವರ ಮತವಾದರೂ ಸಮೀಚೀನವಲ್ಲ. ಬುದ್ಧಿ ಅದರ ಗುಣ, ಅಂತಃಕರಣದ ಗುಣ, ಆತ್ಮದ ಗುಣ ಅಲ್ಲ. ಮತ್ತ ಆನಂದಮಯ ಕೋಶ ಆತ್ಮ ಅಲ್ಲ. ಆದ್ರೆ ಅವರು ಆನಂದಮಯ ಕೋಶನೇ ಆತ್ಮ ಅಂತಾರೆ.
ಆನಂದಮಯ ಕೋಶನೇ ಆತ್ಮ, ಬುದ್ಧಿ ಆತ್ಮದ ಗುಣ ಅಂತ ಏನಂತಾರ. ಯಾರಂತಾರ? ಪ್ರಭಾಕರರು ಮತ್ತು ನೈಯಾಯಿಕರು. ಆನಂದಮಯ ಕೋಶನೇ ಆತ್ಮ ಅಲ್ಲ, ಅದು ಅಂತಃಕರಣ. ಬುದ್ಧಿ ಆ ಆತ್ಮದ ಗುಣ ಅಂತವ್ರು ಏನಂತಾರ, ಅದು ಅಂತಃಕರಣದ ಗುಣ. ಆತ್ಮ ಅನ್ನಂಥದ್ದು ಆನಂದಮಯ ಕೋಶದೊಳಗ ಇದೆ. ಆ ಆನಂದಮಯ ಕೋಶದಿಂದ ಭಿನ್ನವಾದ ಒಂದು ಚೇತನ ಅಲ್ಲಿ ಆದ. ಆ ಚೇತನ ಹೆಂಗದ? ಗೂಢವಾಗ್ಯದ, ನಿಗೂಢವಾಗ್ಯದ. ಆ ನಿಗೂಢವಾದಂತ ಒಂದು ಆತ್ಮಚೇತನದ ಅರಿವು ಈ ಅವಿವೇಕಿಗಳಿಗೆ ಆಗಂಗಿಲ್ಲ. ಅದು ವಿವೇಕಹೀನರಿಗೆ ಅದು ಬರಂಗಿಲ್ಲ. ಈಗ ನಿಮ್ಮೊಳಗ ನಿದ್ದೆ ಎತ್ತದಂತಂದ್ರ ಒಳಗ ಆತ್ಮ ಇದ್ರ ನಿದ್ದೆ ಮಾಡ್ಲಕ್ಕೈತಾರೆ, ಆತ್ಮ ಇರ್ಲಾರ್ದೆ ನಿದ್ದೆ ಮಾಡ್ತೀರಪ್ಪ? ಮತ್ತ ಕನಸು ಕಾಣ್ಲಕ್ಕೈತೀರಿ ಅಂದ್ರೆ ಒಳಗ ಆತ್ಮ ಇದ್ರ ಕನಸು ಕಾಣ್ಲಕ್ಕೈತಾರೆ, ಆತ್ಮ ಇಲ್ಲ ಅಂದ್ರೆ ಕನಸು ಬೀಳ್ತದ, ಹೆಣಗಳಿಗೆ ಕನಸು ಬೀಳ್ತದ. ಮತ್ತ ಹೆಣಗಳು ಏನಾರ ನಿದ್ದೆ ಮಾಡ್ತಾವ? ಮತ್ತೆ ಜಾಗೃತಾವಸ್ಥೆಯಲ್ಲಿ ಇಷ್ಟೆಲ್ಲ ಲೌಕಿಕ ಪರಮಾರ್ಥ ಸಾಧನೆಗಳು ಮಾಡ್ತಿರಲ್ಲ, ಇವೆಲ್ಲ ಸಾಧನೆಗಳು ಮಾಡ್ಬೇಕಾದ್ರೆ ಆತ್ಮ ಇದ್ರ ಮಾಡ್ತೀರಾ ಏನು ಆತ್ಮ ಇರ್ಲಾರ್ದೆ ಮಾಡ್ತೀರಾ? ಆತ್ಮ ಇದ್ದಾಗನೇ ಜಾಗ್ರ, ಆತ್ಮ ಇದ್ದಾಗನೇ ಸ್ವಪ್ನ, ಆತ್ಮ ಇದ್ದಾಗೆ ಸುಷುಪ್ತಿ. ಈ ಆತ್ಮ ಅನ್ನೋದು ಏನದ, ವಿವೇಕಹೀನರಿಗೆ ಅದರ ಅನುಭವ ಆಗಂಗಿಲ್ಲ. ಆತ್ಮ ಏನದ, ಅವರಿಗೆ ಆನಂದ ಸ್ವರೂಪ ಆದ ಅಂತ ಒಂದು ಗೊತ್ತದ. ಅವರಿಗೆ ಆತ್ಮ ಆನಂದ ಸ್ವರೂಪ ಆದ ಅಂತ ಗೊತ್ತದ. ಹೀಗಾಗಿ ಅವರಿಗೆ ನಿದ್ದೆ ಒಳಗ ದೊಡ್ಡ ಆನಂದ, ಅದಕ್ಕೆ ಬ್ರಹ್ಮಾನಂದ ಅಂತ. ನಿದ್ದೆ ಒಳಗ ಏನು ಅನುಭವಿಸ್ತೀರಿ ಅದು ಬ್ರಹ್ಮಾನಂದ. ಬ್ರಹ್ಮ ಅಂದ್ರೆ ಏನು? ದೊಡ್ಡದು. ಎಷ್ಟು ದೊಡ್ಡದು? ಅದಕ್ಕಿಂತ ದೊಡ್ಡದು ಮತ್ತೆ ಯಾವುದೂ ಇಲ್ಲ. ಅದೆಂತ ಬ್ರಹ್ಮ ಅಂತಂದ್ರ ಈ ಶಬ್ದ ಸ್ಪರ್ಶ ರೂಪ ರಸ ಗಂಧಗಳು ಏನದವಲ್ಲ, ಇವು ನೀವು ತಿನ್ನಾಗ ಎಷ್ಟೊತ್ತು ತಿಂತೀರಿ? ತಿಂದು ಸುಖ ಪಡೋದು ಏನಾರ ತಿಂದು ಸುಖ ಪಡ್ತೀರಲ್ಲ, ಎಷ್ಟೊತ್ತ ಪಡ್ತೀರಿ ತಿಂದು ಸುಖ ಪಡೋದು? ಎಷ್ಟೊತ್ತ? ಟೈಮ್ ಎಷ್ಟು? ನಿದ್ದೆ ಮಾಡಿದಷ್ಟು ಎಷ್ಟು ನಿದ್ದೆ ಮಾಡ್ಲಕ್ ಟೈಮ್ ತೋತಿರಲ್ಲ, ಅಷ್ಟೊತ್ತು ಊಟ ಮಾಡಿಕೆ ಸುಖ ಪಡ್ತೀರೇನು? ಏನಾರ ಒಂದು ಕೇಳ್ತೀರ ಅನ್ಕೊಳ್ರಿ, ಏನಾರ ಕಿವಿಲಿಂದ ಶಬ್ದ ಕೇಳಕತ್ತೀರಿ, ಕೇಳಿ ಸುಖ ಪಡ್ತೀರಲ್ಲ, ನಿದ್ದೆ ಮಾಡಿದಾಗ ಎಷ್ಟು ಸಮಯ ತಗೋತೀರಿ ಅಷ್ಟು ಲಾಂಗ್ ಪೀರಿಯಡ್ ನೀವು ಏನಾರ ಕೇಳಕ್ ಸಾಧ್ಯ ಅದೇನು? ಅವೆಲ್ಲ ಸ್ವಲ್ಪ ಸಮಯ, ಕ್ಷಣಿಕವು. ಶಬ್ದ ಸ್ಪರ್ಶ ರೂಪ ರಸ ಗಂಧ ಇವು ಕ್ಷಣಿಕ. ಇವೇನದಾವ ಸ್ವಲ್ಪ ಹೊತ್ತು ಅಷ್ಟೇ. ಅವು ಏನ್ ಮಾಡ್ತಾವ? ಸುಖ ಕೊಡ್ತಾವ, ಆನಂದ ಕೊಡ್ತಾವ, ಆಮೇಲೆ ಹೋಗ್ಬಿಡ್ತಾವ. ಆದ್ರೆ ನಿದ್ದೆ ಆನಂದ ಏನದ? ಲಾಂಗ್ ಪೀರಿಯಡ್, 6 ರಿಂದ 8 ತಾಸು 10 ತಾಸು ನಿದ್ದೆ ಮಾಡ್ತೀರಿ. ಹೀಗಾಗಿ ಇದು ಹೆಚ್ಚು ಸಮಯ ತಗೊಂಡು ಆನಂದ ಅನುಭವಿಸ್ತೇವಲ್ಲ, ಅದಕ್ಕೆ ಇದು ಬ್ರಹ್ಮಾನಂದ ಅಂತಾರ. ಇಲ್ಲಿ ಏನಂತಂದ್ರೆ ಆತ್ಮ ಆದ ಅದು ಏನದ ಅಂತಂದ್ರ ನಿಮ್ಮ ಸುಷುಪ್ತಿ ಅವಸ್ಥೆಯ ಮೂಲಕ ನಿಮಗ ಅದು ಆನಂದ ಸಿಕ್ಕದ. ಆತ್ಮದ ಸುಖನೇ ಸುಷುಪ್ತಿ ಅವಸ್ಥೆಯ ಮೂಲಕ ನಿಮಗ ಆನಂದ ನಿಮಗೆ ಪ್ರಾಪ್ತಿಯಾಗ್ಯದ. ವಾಯ ಸುಷುಪ್ತಾವಸ್ಥೆ ನಿಮ್ಮ ಆನಂದ ನಿಮಗೆ ಸಿಗಬೇಕಾದ್ರೆ ಸುಷುಪ್ತಿ ಅವಸ್ಥೆಯ ಮೂಲಕ ನಿಮಗೆ ಸಿಕ್ಕದ. ನಿಮ್ಮೂರು ಬಸ್ಸೇ ಅದು. ನಿಮ್ಮೂರು ಬಸ್ ಮುಂಜಾನೆ ನಿಮ್ಮೂರಾಗೆ ನಿಂದಿರ್ತದ. ಮತ್ತ ಮುಕ್ಕಾಂ ಬಸ್ ಅಂತಿರಲ್ಲ, ಅದು ಎಲ್ಲಿರ್ತದ? ನಿಮ್ಮೂರಾಗೆ ಒಂದು ಬಸ್ ಕೊಟ್ಬಿಟ್ಟಿರ್ತಾರ ಅವ್ರು. ಎಲ್ಲ ಕಡೆ ತಿರುಗಾಡಿ ಬರ್ತದ. ಅದು ತಿರುಗಾಡಿ ಬಂದು ಮತ್ತೆ ನಿಮ್ಮೂರಾಗೆ ನಿಂದಿರ್ತದ. ಹಂಗ ಎಲ್ಲೆಲ್ಲಿ ತಿರುಗಾಡ್ತದ ಅದಕ್ಕೆಲ್ಲ ವಾಯ ವಾಯ ಅಂತಾರ.
ನಿಮ್ಮ ಬಸ್ ನಿಮ್ಮೂರಿಗೆ ಬಂದದ. ಹಂಗ ನಿಮ್ಮ ಆನಂದ ನಿಮಗೆ ಪ್ರಾಪ್ತಿ ಆಗ್ಯದ. ಎದ್ರಲಿಂತ ಅವೆಲ್ಲ ಊರೆಲ್ಲ ತಿರುಗಾಡಿ ಮಂದಿ ನಾನು ಕರ್ಕೊಂಬರ್ತದಲ್ಲ, ಅಂತ ಕೆಲಸ ಮಾಡಿ ಅದು ನಿಮ್ಮ ಆನಂದ ನಿಮಗೆ ಪ್ರಾಪ್ತಿ ಮಾಡುತ್ತೆ. ಆದ್ರೆ ಇವ್ರೇನ್ ಮಾಡಿಬಿಟ್ರು, ಆ ಆನಂದದ ಪರಿಚಯನೇ ಮಾಡ್ಕೊಳ್ಳಿಲ್ಲ ಅವರು. ಚಹಾ ಕುಡಿದು ಚಾದನಿಂದ ಸುಖ ಆಗ್ಯದ ಅನ್ಕೊಂಡ್ಬಿಟ್ರು ಅವರು. ನಿಮ್ಮ ಸುಖನೇ ಚಾದ ಮೂಲಕ ನಿಮಗೆ ಸಿಕ್ಕದ. ನಿಮಗೆ ಚಹಾ ಕುಡಿಬೇಕಂತ ಬಹಳ ಇಂಟ್ರೆಸ್ಟ್ ಬಂದದ. ಚಹಾ ಕುಡಿಬೇಕಂತ ಬಹಳ ಇಂಟ್ರೆಸ್ಟ್ ಬಂದಾಗ ನೀವೇನ್ ಮಾಡ್ತೀರಿ, ಚಹಾ ಕುಡಿತೀರಿ. ಆದ್ರೆ ಆ ಚಹಾ ಕುಡಿದ್ರ ಸುಖ ಏನಾಯ್ತು ನಿಮಗ, ಅದು ನಿಮ್ಮ ಸುಖನೇ ಚಾದ ಮೂಲಕ ನಿಮಗೆ ಸಿಕ್ಕದ. ಚಾದಲಿಂತ ಸುಖ ಇಲ್ಲ. ನಿಮ್ಮ ಸುಖ ನಿಮಗೆ ಪ್ರಾಪ್ತಿ ಆಗ್ಬೇಕಾದ್ರೆ ಚಹಾದ ಒಂದು ಏನಂತೀರ ಅದಕ್ಕೆ ಉಪಾಧಿ ಅದಷ್ಟೇ. ನಿಮ್ಮ ಸುಖನೇ ನಿಮಗಷ್ಟೇ ಅದು. ಅದಕ್ಕೆ ಮತ್ತೊಂದು ಉದಾಹರಣೆ ಕೊಡ್ತಾರ. ಏನಂದ್ರೆ ಆಕಳ ಒಂದು ಗಾಯ ಆಗಿತ್ತಂತ. ಆಕಳ ಗಾಯ ಆಗ್ಯದ, ಬಹಳ ರೊಕ್ಕ ಕೊಟ್ಟು ಕಾಸ್ಟ್ಲಿ ಆಕಳ ತಂದಾರ. ಅದಕ್ಕೆ ಡಾಕ್ಟರ್ ಬೈಕ್ ತಗೊಂಡು ಹೋದ್ರು, ಮಲಾಮು ಔಷಧಿಗಳು ಕೊಟ್ರು. ಅವೆಲ್ಲ ಔಷಧ ಮಲಾಮುಗಳೆಲ್ಲ ಹಚ್ಚಿದ್ರು, ಏನ್ ಹಚ್ಚಿದ್ರು ಕಡಿಮೆ ಆಗಲ್ದು. ಏನ್ ಹಚ್ಚಿದ್ರು ಕಡಿಮೆ ಆಗ್ತಾ ಇಲ್ಲ ಅಂತಂದ್ಮೇಲೆ ಏನಾಯ್ತು, ಮತ್ತೊಬ್ಬವನು ಅನುಭವಿ ವೈದ್ಯನ ಬಳಿ ಆದ್ಮೇಲೆ, ನಾವು ಈ ಒಂದು ಔಷಧ ಕೊಡ್ತೀವಿ, ಇದು ಆಕಳ ಹಾಲಿನಾಗ ಮಿಕ್ಸ್ ಮಾಡಿ ಅದಕ್ಕೆ ಹಚ್ಚಬೇಕು ಅಂತ ಹೇಳಿದ್ರು. ಆಕಳ ಹಾಲಿನಾಗ ಮಿಕ್ಸ್ ಮಾಡಿ ಗಾಯಕ್ಕೆ ಹಚ್ಚಬೇಕು ಅಂದತ್ನಾಗ ಆ ಔಷಧ ತಗೊಂಡು ಹೋಗಿ, ಹಾಲು ಆಕಳ ಮೈಯಾಗೆ ಇರ್ತದ, ನಾವ್ಯಾಕ ಅದನ್ನ ಕಡಿಗೆ ತೆಗೆದು ಮಿಕ್ಸ್ ಮಾಡಿ ಹಚ್ಚಬೇಕು ಅಂತೇಳಿ ಸುಮ್ಮನೆ ಹಂಗೆ ಪೌಡರ್ ಹಚ್ಚಿದ್ರೆ ಆರಾಮಾಗ್ತದೇನದು. ಆಕಳ ಹಾಲ ಬಿಟ್ಟುಕೊಂಡು ಅದರೊಳಗೆ ಔಷಧ ಕಲಿಸಿ ಅದಕ್ಕೆ ಹಚ್ಚಿದಾಗ ಅದು ಆರಾಮಾಯ್ತು. ಈಗ ಆರೋಗ್ಯದ ಮೂಲ ಎಲ್ಲಿತ್ತು, ಆಕಳ ಒಳಗೆ ಇತ್ತು. ಆಕಳ ಮೈಯಾಗೆ ಆಕಳ ಆರೋಗ್ಯದ ಮೂಲ ಇತ್ತು. ಆದ್ರೆ ಏನಾಯ್ತದು, ಆ ವೈದ್ಯನ ಔಷಧಿಯ ಮೂಲಕ ಅದರ ಆರೋಗ್ಯ ಅದಕ್ಕೆ ಪ್ರಾಪ್ತಿಯಾಯಿತು. ಆದ್ರ ಆ ಹಾಲು ಹೆಂಗಿತ್ತಲ್ಲಿ ಆಕಳ ಮೈಯೊಳಗ ಆರೋಗ್ಯ ಗೂಢವಾಗಿತ್ತು. ಆ ನಿಗೂಢವಾದಂತ ಆಕಳ ಹಾಲ ಅದನ್ನ ಗುರುತಿಸಿ ಆ ಹಾಲಿನಾಗ ಅದಕ್ಕೆ ಕಲಿಸಿ ಹಚ್ಚಿದ್ರೆ ಆರಾಮಾಗ್ತದ ನೋಡಪ್ಪ ಅಂತೇಳಿ ಆ ನಿಗೂಢವಾದಂತ ವಿದ್ಯೆಯನ್ನ ಜ್ಞಾನವನ್ನ ಕೊಟ್ಟಾಗ ಅದರ ಹಾಲು ಬಿಟ್ಟುಕೊಂಡು ಅದರೊಳಗೆ ಮಿಕ್ಸ್ ಮಾಡಿ, ಹಾಲಿನಾಗ ಮಿಕ್ಸ್ ಮಾಡಿ ಔಷಧ ಹಚ್ಚಿದ್ರೆ ಆರಾಮಾಗ್ತದೆ. ಹಾಗಿಲ್ಲಿ ಆತ್ಮದೊಳಗೆ ಈ ಒಂದು ಆನಂದಮಯ ಕೋಶ ಇರ್ಬೋದು, ವಿಜ್ಞಾನಮಯ ಕೋಶ ಇರ್ಬೋದು, ಮನೋಮಯ ಕೋಶ ಇರ್ಬೋದು, ಪ್ರಾಣಮಯ ಕೋಶ ಇರ್ಬೋದು, ಅನ್ನಮಯ ಕೋಶ ಇರ್ಬೋದು, ಮತ್ತಿನ್ಯಾವುದೋ ಕೋಶ ಇರ್ಬೋದು, ಸ್ಥೂಲ ಸೂಕ್ಷ್ಮ ಕಾರಣ ಏನಿದ್ರು ಸಹಿತ ಆ ಕೋಶಗಳ ಮೇಲಿನ ಚಟುವಟಿಕೆ, ಆ ಕೋಶಗಳಲ್ಲಿ ನಡೆಯುವ ಚಟುವಟಿಕೆಗಳು, ಆ ಕೋಶಗಳ ಮೇಲಿನ ಲಕ್ಷಣಗಳನ್ನ ಮಾತ್ರ ನೋಡಿ ಅವು ಇರಲಿಲ್ಲ ಅಂದ್ರೆ ನಡೆಯಂಗಿಲ್ಲ ಅಂತೇಳಿ ತಿಳ್ಕೊಂಡು ಅವೇ ಆತ್ಮ ಅಂತೇಳಿ ಈ ಜಡವಾದಿಗಳು ಹೇಳಿದರು. ಈ ರೀತಿ ಹೇಳಿದ ಮೇಲೆ ಅವುಗಳ ಒಳಗ ಇರುವಂತ ಆತ್ಮದ ಅನುಭವ, ಆ ಇರುವಿಕೆಯ ಅರಿವು
ಅವರ ವಿವೇಕಕ್ಕ ಬರಲೇ ಇಲ್ಲ. ಏನ್ ಮಾಡ್ಬೇಕು ಹಿಂಗಾದ್ರ? ಪಂಚಕೋಶಗಳೇ ಆತ್ಮ. ಅದು ಯಾರಿಗೆ? ಜಡವಾದಿಗಳಿಗೆ, ಬುದ್ಧಿಜೀವಿಗಳಂತಾರಲ್ಲ. ಬುದ್ಧಿಜೀವಿಗಳಿಗೆ ಏನಂತಾರ? ಆತ್ಮವನ್ನು ಅರಿಯದ ಎಂತ ಜೀವಿಗಳವರು? ಆತ್ಮವನ್ನು ಅರಿಯದ ಲದ್ದಿ ಜೀವಿಗಳವರೆಲ್ಲ. ಬುದ್ಧಿಜೀವಿಗಳಲ್ಲ. ಅವ್ರ ಬುದ್ಧಿ ಒಳಗ ಲದ್ದಿ ತುಂಬ್ಯದ. ಪಂಚಕೋಶಗಳೆಲ್ಲ ಏನವು? ಲದ್ದಿ ಹೌದಾ ಇಲ್ಲವು? ಬುದ್ಧಿಜೀವಿಗಳಲ್ಲ, ಅವರೆಲ್ಲ ಲದ್ದಿ ಜೀವಿಗಳು. ಏನ್ ಮಾಡ್ತಾರೆ? ಅದರೊಳಗೆ ನಿಗೂಢವಾಗಿರುವಂತ ಶಾಶ್ವತವಾದಂತ ಪರಮಾನಂದ ಪ್ರಾಪ್ತಿ ಎಂಥದ್ದು ಶಾಶ್ವತ ಆನಂದ ಕೊಡುವಂತ ಚೇತನ ಅವರ ಅರಿವಿಗೆ ಬರಲೇ ಇಲ್ಲ. ಬರ್ಲಾರ್ದಕ್ಕ ಏನಾಯ್ತು? ಅವರು ವಿವೇಕಹೀನರು ಅಂತ ಅನಿಸ್ಕೊಂಡ್ರು. ಅನಾತ್ಮವನ್ನೇ ಆತ್ಮ ಎಂದರು, ಅನಾತ್ಮಕ್ಕ ನಾಶ ಆಗ್ತದಂತಂದ್ರು, ಹಿಂಗೆಲ್ಲ ಹೇಳಿದ್ರು. ಆದರೆ ಅವರ ಹೇಳುವ ಪಂಚಕೋಶಗಳಿಂದ ಭಿನ್ನವಾಗಿ ಪಂಚಕೋಶಗಳಿಗೆ ಅಂಟುಗಳಾರ್ದಂತ ಒಂದು ಆತ್ಮ ಆದ. ಈಗ ಪಂಚಕೋಶಗಳು ಮತ್ತ ಒಳಗ ಈ ಕೋಶ ಅಂತಂದ್ರೆ ಖಡ್ಗ. ಆ ಕೋಶ ಅಂದ್ರೆ ಆ ಖಡ್ಗವನ್ನು ಇಡುವಂತ ವರಿ ಅಂತೀರ, ಏನಂತೀರ ಅದಕ್ಕೆ? ಕೋಶ. ಖಡ್ಗ ಯುದ್ಧ ಆಡಾಗಿ ತಗೊಂಡು ಯುದ್ಧ ಆಡ್ತಾರೆ, ಆಮೇಲೆ ವರಿ ಒಳಗೆ ಸೇರಿಸ್ತಾರಲ್ಲ, ಅದು ಕೋಶ. ಇದಂತ ಯಾರಿಗೆ ಚುಚ್ಚಬಾರದು, ತನಗೂ ಗಾಯ ಆಗಬಾರ್ದು, ಚೂಪಾದ ಪದಾರ್ಥ ಅದು. ಅದರ ಸಲುವಾಗಿ ಅದು ಒಂದು ಕೋಶ. ಈಗ ಕೋಶ ಮುಖ್ಯನೋ ಒಳಗಿರೋ ಕತ್ತಿ ಮುಖ್ಯನೋ? ಕತ್ತಿ ಏನದ? ನಿರುಪಾಧಿಕ. ಕೋಶ ಏನದ? ಸೋಪಾಧಿಕ. ಅಲ್ಲಿ ಆ ಕೋಶ ಆದಂದ್ರ ಕೋಶ ನೋಡಿದ ಕೂಡ್ಲೇನೆ ಅದ್ರೊಳಗೆ ಕತ್ತಿ ಆದಂತ ಅನಿಸ್ತದ ಇಲ್ಲ? ಕೋಶ ನೋಡಿದ ಕೂಡ್ಲೇನೆ ಅದ್ರೊಳಗೆ ಖಡ್ಗ ಆದಂತ ಅನಿಸ್ತದಿಲ್ಲ? ಆ ಖಡ್ಗ ಏನದ? ನಿರುಪಾಧಿಕ. ಅದಕ್ಕೆ ಮತ್ತಿನ್ನೇನು ಹೇಳದೆ ಬೇಕಾಗಿಲ್ಲ, ಅದು ನಿರುಪಾಧಿಕ. ಮತ್ತೆ ಕೋಶ ಸೋಪಾಧಿಕ. ಪ್ರತಿಯೊಂದನ್ನ ನೀವು ಸೋಪಾಧಿಕ ನಿರುಪಾಧಿಕ ದೃಷ್ಟಿಯಿಂದ ನೋಡ್ಕೊತ ಹೋಗ್ಬೇಕು. ಈಗ ಕೋಶ ಇದ್ದು ಒಳಗೆ ಖಡ್ಗ ಇರಲಿಲ್ಲ ಅಂದ್ರೆ ಅನರ್ಥ. ಮತ್ತು ಖಡ್ಗ ಇದ್ದು ಕೋಶ ಇಲ್ಲ ಅಂದ್ರೂ ಅನರ್ಥ, ಅನಾನುಕೂಲ. ಇದನ್ನು ತಿಳ್ಕೋಬೇಕು. ಕೋಶ ಆದ ಖಡ್ಗ ಇಲ್ಲ, ಖಡ್ಗ ಆದ ಕೋಶ ಇಲ್ಲ, ಇಡ್ತೀರ ಇಲ್ಲ. ಅದನ್ನ ರಕ್ಷಣೆ ಮಾಡೋದ ಹೆಂಗ? ಅದರಿಂದ ರಕ್ಷಣೆ ನಮಗಾಗ್ಬೇಕಾದ್ರೆ ಕೋಶ ಬೇಕಾಗ್ತದೆ. ಈಗ ನಮ್ಮ ಶಿವರಾಜ್ ಗುರುಗಳು ಅದರ ಇಲ್ಲ ಬಂದು ಹೋದ್ರ ಬಂದು ಹೋಗ್ಬಿಟ್ರಲ್ಲ, ಟಚ್ ಅಂಡ್ ಗೋ ಮಾಡಿಬಿಡ್ತಾರ ಅವ್ರು. ಈಗ ಅವ್ರು ಏನು ಕೇಳಿದ್ರು? ಯಾರೋ ಅವ್ರಿಗೆ ಕುಂಕುಮ ಹಚ್ಕೋಬೇಡ ಅಂತೇನ ಹೇಳಿದ್ನಂತ. ಕುಂಕುಮ ಹಚ್ಕೋಬೇಡ್ರಿ, ನಾವು ಶರಣ ಮಾರ್ಗದವ್ರದೀವಿ, ವಿಭೂತಿ ಅಷ್ಟೇ ಹಚ್ಕೋಬೇಕು ಅಂದ್ರು. ಇದು ಏನು ಅಂತ ಅವ್ರೊಂದು ಪ್ರಶ್ನೆ ಇಟ್ಟಿದ್ರು. ಅವ್ರು ಬಂದ ಮೇಲೆ ಹೇಳ್ಬೇಕತ್ತೆ, ನಾ ಕಾಯ್ಲಕತ್ತಿದ್ದೆ, ಬಾ ಅಂದ್ರು.
ಕುಂಕುಮದ ಬಗ್ಗೆ 1000 ಮಾತು 1000 ಮಂದಿ ಬರೆದಿರ್ತಾರೆ. ಆದ್ರೆ ನಾವು ಏನ್ ಮಾಡಬೇಕು? ಮೂಲ ಎಲ್ಲಿ ಅದ? ಯಾವುದೇ ಒಂದು ಜ್ಞಾನದ ಮೂಲ ಎಲ್ಲಿ? ಅದರ ನೋಟ್ಸು, ಅದ್ರ ಬಗ್ಗೆ ಯಾರೋ ಏನೋ ಬರೆದದ್ದು ಅದೆಲ್ಲ ತಗೊಂಡು ಏನ್ ಮಾಡೋದು? ಎಲ್ಲ ಜ್ಞಾನದ ಮೂಲ ಎಲ್ಲಿ? ಏನೇ ತಿಳಿಲಿಲ್ಲ ಅಂತಂದ್ರೆ ಎಲ್ಲಿ ಹೋಗ್ಬೇಕು ನಾವು? ಕುಂಕುಮ ಹಚ್ಕೋಬೇಕು, ಹಚ್ಕೋಬಾರ್ದು? ಕುಂಕುಮ ಹಚ್ಕೋಬೇಕು, ಹಚ್ಕೋಬಾರ್ದು ಅಂತ ಪ್ರಶ್ನೆ ಅಂತಂದ್ರ ನಾವ್ ಎಲ್ಲಿಗೆ ಹೋಗ್ಬೇಕು? ಯಾರಿಗೆ ಕೇಳ್ಬೇಕು? ವೇದಗಳಿಗೆ ಹೋಗ್ಬೇಕು. ಯಾವುದೇ ಜ್ಞಾನ ತಿಳಿಲಿಲ್ಲ ಅಂದ್ರೆ ವೇದಗಳಿಗೆ ಹೋಗ್ಬೇಕು. ವೇದ ಮಾತೆ ಅಂತಾರ. ಯಾರಿಗಾರ ಕೇಳ್ಕೊತ್ ಕೂತ್ರೆ ನಮಗ್ ತಿಳಿದ್ ನಾವ್ ಹೇಳ್ತೀವಿ, ನಿಮಗ್ ತಿಳಿದದ್ ನೀವ್ ಹೇಳ್ತೀರಿ. ಯಾರಿಗಾರ ಕೇಳಿದ್ರೆ ಅವ್ರಿಗೆ ತಿಳಿದದ್ ಅವ್ರು ಹೇಳ್ತಾರ. ವೇದ ಆಧಾರಿತವಾಗಿ ಏನಾರ ಹೇಳ್ತಾರೇನು? ಯಾರೇ ತಮ್ಮ ಅನುಭವಕ್ಕೆ ಏನ್ ಬಂದಿರ್ತದ ಅದು ಹೇಳ್ಬಿಡ್ತಾರ. ವೇದಗಳಿಗೆ ಹೋಗ್ಬೇಕು. ಈಗ ಸಣ್ಣದೊಂದು ಕೂಸಿಲ್ಲ ಅಂಗಳದಾಗ ಆಡ್ತಿರ್ತದ. ಅದಕ್ಕೊಂದು ಸ್ವಲ್ಪ ಏನಾರ ಡೇಂಜರ್ ಅನ್ನಿಸ್ತು, ಏನಾರ ಅದಕ್ಕೆ ವ್ಯತ್ಯಾಸ ಆಯ್ತು, ಅದು ಯಾರ ಬಳಿ ಓಡೋಗ್ತದದು? ತಿಳಿಲಾರ್ದಂಗ ಆಯ್ತು. ಅದಕ್ಕೆ ಏನಾರ ಅಂತಂದ್ರ ಕಾನ್ಫಿಡೆನ್ಸ್ ಇದ್ದಾಗ ಅಷ್ಟೇ ಅದು ಕುಂದಿರ್ತದ ಆರಾಮಾಗಿ. ಅದಕ್ಕೇನಾರ ಸುತ್ತಮುತ್ತ ವಾತಾವರಣ ಅನಾನುಕೂಲ ಅನಿಸ್ಲಕ್ಕತ್ತಂದ್ರೆ ಎಲ್ಲಿ ಓಡೋಗ್ತದದು? ತಾಯಿ ಬಲ್ಲಿ ಹೋಗ್ತದ. ಹಾಂಗ ನಮಗೂ ಸಹಿತ ಯಾವುದೇ ಜ್ಞಾನದ ವಿಷಯದೊಳಗೆ ವೇದ ಅಂದ್ರೆ ಜ್ಞಾನದ ಮೂಲ. ನಮಗ ಏನು ತಿಳಿಲಾರ್ದಂಗ ಆಯ್ತು ಅಂತಂದ್ರೆ ಎಲ್ಲಿಗೆ ಹೋಗ್ಬೇಕು? ವೇದ ಮಾತೆ ಬಲ್ಲಿ ಹೋಗ್ಬೇಕು. ಜ್ಞಾನಕ್ಕೆ ಸಂಬಂಧಪಟ್ಟಂತೆ ವೇದ ಮಾತೆ ಬಲ್ಲಿ ಹೋಗ್ಬೇಕು. ಈಗ ವೇದ ಮಾತೆ ಬಲ್ಲಿ ಆದ್ಮೇಲೆ ಗೊತ್ತಿಲ್ಲ ನಿಮಗೆ ವೇದ? ಇಷ್ಟು ದಿನ ಗೊತ್ತಿದ್ದಿಲ್ಲ, ಈಗ ಗೊತ್ತಾಯ್ತು. ಕುಂಕುಮಕ್ಕೆ ಸಂಬಂಧಪಟ್ಟಂತ ಮಂತ್ರ ಗೊತ್ತದ ಇಲ್ಲ? ಕಂಬಿ ಗುರುಗಳು ಕಲಿಸ್ಯಾರ ಇಲ್ಲ? ಕುಂಕುಮ ಚೂರ್ಣಾನಿ ಸಮರ್ಪಯಾಮಿ. ಮತ್ತ ಒಂದು ಸಪರೇಟ್ ಕುಂಕುಮಾರ್ಚನೆನೇ ಮಾಡ್ಸ್ಯಾರ. ಕುಂಕುಮಾರ್ಚನೆನೇ ಮಾಡ್ಸ್ಯಾರ. ಮತ್ತ ಅದು ಸಪರೇಟ್ ಕುಂಕುಮಾರ್ಚನೆ ಮಾಡ್ತಾರ. ಎಲ್ಲಾ ಬಿಟ್ಟು ಬರೀ ಕುಂಕುಮವನ್ನೇ ವಿಶೇಷವಾಗಿ ದೇವರಿಗೆ ಸಮರ್ಪಿಸ್ತಾರಂತಂದ್ರ ಅವ್ರೆಲ್ಲರೂ ಹುಚ್ಚರು, ಇವರೇ ಬಾಡಿ ಶಾಣ್ಯರೇನು? ಕುಂಕುಮ ಹಚ್ಕೋಬೇಡ ಅಂತ ಹೇಳೋರು. ಕುಂಕುಮ ಹಚ್ಕೋಬೇಡ ಅಂತ ಹೇಳೋರು ಇವರೇ ಶಾಣ್ಯರ? ಅದಕ್ಕ ನಾವೇನ್ ಮಾಡಿದೆವು? ಅಲ್ಲಿ ಇಲ್ಲಿ ಏನೇನೋ ನೋಡಿ ಕಡೆಗೆ ಕುಂಕುಮದ ಮಂತ್ರನೇ ಆದಂದ್ಮೇಲೆ ಯಾಕೆ ನಾವು ಅದನ್ನ ವಿಶ್ಲೇಷಣೆ ಮಾಡಬಾರ್ದು ಅಂತೇಳಿ ಏನದರೆ ಅದು ಕುಂಕುಮ ಮಂತ್ರ ಅದಲ್ಲ ನಿಮ್ಮಲ್ಲಿ? ಕುಂಕುಮಂ ಕಾಂಚಾನಂ ದಿವ್ಯ ಕಾಮಿನ್ಯ. ಕುಂಕುಮಂ ಕಾಂಚಾನಂ ದಿವ್ಯ ಕಾಮಿನ್ಯ. ಏನಿದು? ಕಾಂಚಾಣ ಅಂದ್ರೆ ಏನು? ರೊಕ್ಕ, ಸಂಪತ್ತ. ದಿವ್ಯ ಕಾಮಿನ್ಯ ಅಂತಂದ್ರೇನು? ಪವಿತ್ರ ಮಾರ್ಗದಿಂದ. ದಿವ್ಯ ಅಂದ್ರೆ ಪವಿತ್ರ, ಕಾಮಿನ್ಯ ಅಂದ್ರೆ ಪವಿತ್ರ ಮಾರ್ಗದಿಂದ ನನಗೆ ಸಂಪತ್ತು ಬರಲಿ ಅಂತ. ಅದನ್ನೇ ಶರಣರು ಏನ್ ಮಾಡಿದ್ರು? ಸತ್ಯ ಶುದ್ಧ ಕಾಯಕ ಮಾಡಿ ಸಂಪಾದಿಸಬೇಕು ಅಂತ ಹೇಳಿದ್ರು. ಇದೇನದ? ಕಾಂಚಾನಂ ದಿವ್ಯ ಕಾಮಿನ್ಯ. ಕುಂಕುಮಂ ಕಾಂಚಾನಂ ದಿವ್ಯ ಕಾಮಿನ್ಯ. ಚಲೋ ಮಾರ್ಗದಾಗ ಬರ್ಲಪ್ಪ. ಸಂಪತ್ತು ಬರ್ತದಂದ್ರೆ ನಾವು ಒಳ್ಳೆ ಮಾರ್ಗಲಿಂತ ಬರ್ಲಿ. ಕಾಮ ಸಂಭವಂ ಏನಾಗ್ತಿರ್ತದಪ್ಪ ಅಂತಂದ್ರೆ
ದುಡಿಲಾರ್ದೆ ದುಡ್ಡು ಹೊಡಿಬೇಕು ಅನ್ನೋಂಥದ್ದು ಒಂದು ಬುದ್ಧಿ ಬರ್ತಿರ್ತದ. ನಮ್ಮ ದುಡ್ಡು ನೋಡಿ ಇನ್ನೊಬ್ಬರಿಗಿನೂ ಆಸೆ ಆಗುವಂತ ಒಂದು ಸಂಭವ, ಮತ್ತ ಇನ್ನೊಬ್ಬರು ದುಡ್ಡು ನೋಡಿ ನಮಗೂ ಆಸೆ ಉಂಟಾಗುವಂತ ಒಂದು ಸಂಭವ, ಕಾಮ ಸಂಭವಂ. ಇಲ್ಲಿ ಕುಂಕುಮ ಹಚ್ಕೊಂಡ್ರೆ ಕುಂಕುಮೇನಾರ್ಚಿತ ಶಂಭೋ ಏನಾಗ್ತದ, ಹಣಿಗೆ ಯಾರು ಕುಂಕುಮ ಹಚ್ಕೋತಾರ ಅವರಿಗೆ ಶುಭಕರ, ಶಂಭೋ ಅಂತಂದ್ರೆ ಶುಭಕರವಾದಂತ ಜ್ಞಾನ ಉಂಟಾಗಿ ಅತ ಶಾಂತಿಂ ಪ್ರಯಚ್ಛಮೆ, ಅಂತ ಕಾಮನೆಗಳು ನಮ್ಮೊಳಗೆ ಏನಾರ ಉಂಟಾದು ಅಂತಂದ್ರ ಅದು ಏನ್ ಮಾಡ್ತದ ಅಂತಂದ್ರ ಅಂತ ಆಸೆಗಳನ್ನ ಅದು ಶಾಂತ ಮಾಡಿ ಒಗಿತದ, ಅದು ಇಲ್ಲದಂಗ ಮಾಡ್ತದ. ಅದಕ್ಕ ಕಾಂಚಾಣ ಬರೋದು ಎದಕ್ಕ? ದಾರಿದ್ರ್ಯ ಹೋಗೋದಕ್ಕ. ಅಷ್ಟ ದಾರಿದ್ರ್ಯ ನಿವಾರಣಾರ್ಥ, ಸತ್ಯ ಶುದ್ಧ ಕಾಯಕ ಮೂಲ ಸಂಪಾದನಾರ್ಥ, ಮತ್ತೆ ಶಂಭೋ ಅಂತ ಅಂತಾರ ಅಂತಂದ್ರೆ ಅದರ ಅರ್ಥ ಏನು? ಭಗವದ್ ಭಕ್ತಿ ಸ್ಮರಣಾರ್ಥ, ಭಗವಂತನನ್ನ ಸ್ಮರಿಸುವುದಕ್ಕಾಗಿ, ಮತ್ತೆ ದಿವ್ಯ ಶಕ್ತಿ ಸ್ವರೂಪಕಂ, ಒಳಗೊಂದು ಶಕ್ತಿ ಬರಬೇಕಲ್ಲ. ಯಾವಾಗ ಶಕ್ತಿ ಬಂದಾಗೆ ನಾವು ಒಳ್ಳೇದಾದ್ರೂ ಹಿಡಿಬಹುದು, ಕೆಟ್ಟದ್ದರ ಆದ್ರೂ ಬಿಡಬಹುದು. ನಮ್ಮಲ್ಲಿ ಶಕ್ತಿ ಸರಿಗಿರ್ಲಾರ್ದಕ್ಕೆ, ದಿವ್ಯ ಶಕ್ತಿ ಸರಿಗಿರ್ಲಾರ್ದಕ್ಕ ಕೆಟ್ಟದ್ದನ್ನ ಹಿಡಿತೀವಿ, ಒಳ್ಳೇದನ್ನ ಬಿಡ್ತೀವಿ. ದಿವ್ಯ ಶಕ್ತಿ ಸರಿಗಿತ್ತು ಅಂತಂದ್ರ ಕೆಟ್ಟದ್ದನ್ನ ತ್ಯಾಗ ಮಾಡೋ ಶಕ್ತಿ, ಒಳ್ಳೆಯದನ್ನ ಹಿಡಿಯುವ ಶಕ್ತಿ ಬರ್ತದೆ. ದಿವ್ಯ ಶಕ್ತಿ ಸ್ವರೂಪಕ, ಸಮಸ್ತ ಋಣಾತ್ಮಕ ಶಕ್ತಿ ವಿನಾಶಕ. ಏನರ ಇಂಥವು ದುಷ್ಟ ಶಕ್ತಿಗಳು ನಮ್ಮ ಮೇಲೆ ಆಸೆ ಪಟ್ಟಿದ್ರು, ನಮ್ಮನ್ನ ಲಪಟಾಯಿಸ್ಬೇಕಂತ ನೋಡ್ತಾ ಇದ್ರು, ಅಂತ ಶಕ್ತಿಗಳು ನಮ್ಮ ಸಮೀಪ ಬರ್ಲಾರ್ದಂಗ ಏನಾಗ್ತದ? ಕುಂಕುಮ ಚೂರ್ಣಾನಿ ಸಮರ್ಪಯಾಮಿ. ಇಷ್ಟೆಲ್ಲ ಅದು ನೋಡ್ರಿ ಈ ಮಂತ್ರದಾಗ. ಯಾರಿಗೆ ದುಡ್ಡು ಬೇಕು? ಕುಂಕುಮ ಹಚ್ಕೋಬೇಕು. ದುಡ್ಡು ಮತ್ತ ನಿಯತ್ತಿನ ಮಾರ್ಗದಿಂದ ಸಂಪಾದಿಸಬೇಕು ಅಂತ ಒಂದು ನಿಯತ್ತುಳ್ಳವರು ಕುಂಕುಮ ಹಚ್ಕೋಬೇಕು. ಮತ್ತ ನಮ್ಮ ದುಡ್ಡು ನೋಡಿ ಇನ್ನೊಬ್ಬರು ನಮಗೆ ಆಸೆ ಪಡಂತ ದುಷ್ಟ ಶಕ್ತಿಗಳು ನಮ್ಮ ಸಮೀಪ ಬರ್ತಿದ್ವು ಅಂತಂದ್ರೆ ಕುಂಕುಮ ಹಚ್ಕೋಬೇಕು. ನಮಗೆ ಇನ್ನೊಬ್ಬರು ಸಂಪತ್ತು ನೋಡಿ ನಮಗೆ ಆಸೆ ಉಂಟಾಗ್ಲಕತ್ತದಂದ್ರೆ ಕುಂಕುಮ ಹಚ್ಕೋಬೇಕು. ಕುಂಕುಮ ಅರ್ಚನದಾಗ ಇಷ್ಟದ. ಇಂಥ ಒಂದು ಮನಸ್ಸು ಚಂಚಲವಾಗುವಂತ, ಆಸೆ ಉಂಟಾಗುವಂತ, ನಮ್ಮ ಬಗ್ಗೆ ಇನ್ನೊಬ್ಬರಿಗೆ ಕಾಮ ಉಂಟಾತಿತ್ತು, ಇನ್ನೊಬ್ಬರು ನೋಡಿ ನಮಗೆ ಕಾಮನೆಗಳು ಉಂಟಾತಿದ್ದು ಅಂದ್ರೆ ಅವೆಲ್ಲ ಶಾಂತಿ ಆಗ್ಬೇಕಾದ್ರೆ ಕುಂಕುಮ ಹಚ್ಕೋಬೇಕು. ಕಾಂಚಾನಂ ದಿವ್ಯ ಕಾಮಿನ್ಯ, ಕುಂಕುಮ ಹಚ್ಕೊಂಡ್ರೆ ಸಂಪತ್ತು ಬರ್ತದ, ದಾರಿದ್ರ್ಯ ಹೋಗ್ತದ. ಕುಂಕುಮ ಹಚ್ಕೋಬೇಡ ಅಂತ ಹೇಳಿದ್ರೆ ಏನಾಗ್ತದ? ಬರೀ ಇವತ್ತಿ ಹಚ್ಕೊಂಡು ನೋಡ್ರಿ ಮಾರಿ, ಕುಂಕುಮ ಇರ್ಲಾರ್ದ ಹೆಣ್ಮಕ್ಳು ಹೆಂಗ್ ಕಾಣ್ತಾರ ನೋಡ್ರಿ. ಕುಂಕುಮ ಇರ್ಲಾರ್ದವ್ರು ಬರೀ ಇವತ್ತಿ ಹಚ್ಕೊಂಡು ಲಿಂಗ ರುದ್ರಾಕ್ಷಿ ಹಾಕೊಂಡು ಪುತ್ರ ಅವ್ರು ಹೆಂಗ್ ಕಾಣ್ತಾರ? ಒಂದ್ಸಾರಿ ಕನ್ನಡ ನೋಡ್ಕೋರಿ, ಬರೀ ಕುಂಕುಮ ಆಸೆ ಹಚ್ಕೊಂಡು ಹೆಂಗ್ ಕಾಣ್ತಾರ ಅವರು? ಗಂಡಿದ್ದವ್ರ ಅನ್ನಂಗ್ ಕಾಣ್ತಾರೇನು ಅವ್ರು? ಸುಮಂಗಲಿಯರೇ ಕಾಣ್ತಾರನ್ರಿ ಅವರು? ಕುಂಕುಮ ಇರ್ಲಾರ್ದೆ ಬರೇ ಇದ ಹಚ್ಕೊಂಡು ಕುಂತಾರ ಅಂದ್ರ ಸುಮಂಗಲಿಯರ ಅನ್ನಂಗ್ ಕಾಣ್ತಾರೇನವ್ರು? ಕಾಣಂಗಿಲ್ಲ, ಅಮಂಗಲಿಯರಾಗಿ ಕಾಣ್ತಾರ. ಮತ್ತ ಇದೆಂತ ಒಂದು ಧೂರ್ತ ಬುದ್ಧಿ ಅನ್ಬೇಕು. ಕುಂಕುಮ ಹಚ್ಕೋಬ್ಯಾಡ್ರಿ, ಕುಂಕುಮ ಹಚ್ಕೋಬ್ಯಾಡ್ರಿ ಅಂತ ಸುಮಂಗಲಿಯರನ್ನ ಅಮಂಗಲಿಯರನ್ನಾಗಿ ಮಾಡ್ಬೇಕನ್ನಂತ ಧೂರ್ತ ಬುದ್ಧಿ ಅಲ್ಲ ಇದು. ಹಿಂಗಾಗಿ ಸ್ವಲ್ಪ ಯಾರ ಮಾತು ಕೇಳಬೇಕು? ವೇದಗಳ ಮಾತು ಕೇಳಬೇಕು.
ಹೊಸ ಹೊಸ ಮಂದಿ ಏನೇನಾರ ಹೇಳ್ತಿರ್ತಾರ, ಅವು ಕೆಲವೊಂದು ಮಾಡಿದ್ರ ಏನ್ ಲಾಭ ಆಗಬೇಕು ಅವು ಸಿಗಂಗಿಲ್ಲ ಅಷ್ಟೇ. ಕುಂಕುಮ ಹಚ್ಚಿಕೊಂಡ್ರ ಅದರಿಂದ ಏನು ಲಾಭ ಆಗಬೇಕು ಅದು ಲಾಭ ಆಗಂಗಿಲ್ಲ. ಕುಂಕುಮಕ್ಕೆ ಏನ್ ಸಮಸ್ಯೆ, ನೀವು ಹಚ್ಕೊಳ್ಳಿಲ್ಲ ಅಂದ್ರೆ ನಿಮಗೆ ಸಮಸ್ಯೆ ಅಷ್ಟೇ. ಹೀಗಾಗಿ ಪ್ರತಿಯೊಂದು ಮಂತ್ರದೊಳಗ ವೇದ ಮಂತ್ರ ಹಿಡ್ಕೊಂಡು ಕೂತ್ರಿ ಅಂದ್ರೆ ಭಯಂಕರ ಅರ್ಥ ಬಿಚ್ಚುತ್ತದ. ಒಂದೊಂದು ಶಬ್ದಕ್ಕೆ ಕು ಅಂದ್ರೇನು, ಶೂನ್ಯ ಅಂದ್ರೇನು, ಇನ್ನ ಒಂದು ಕು ಅಂದ್ರೇನು, ಮ ಅಂದ್ರೇನು ಎಲ್ಲ ಬರ್ತದ ಅದ್ರಾಗ. ಭಯಂಕರ ಅರ್ಥ ಅದು. ಒಂದು ಶ್ಲೋಕ ಬಿಡಿಸ್ತಂದ್ರೆ ಬಿಡಿಸಿ ತೋರಿಸ್ತೀನಿ ನಿಮಗೆ. 3 ತಾಸು ಹೇಳ್ತೀನಿ ಒಂದೇ ಮಂತ್ರ, ಕುಂಕುಮ ಮಂತ್ರ. ಮತ್ತೆ ಬೇರೆ ಆಜು ಬಾಜು ಏನು ತಗೊಳಂಗಿಲ್ಲ, ನಂಗೆ ಹೇಳ್ತೀನಿ. ಅಷ್ಟು ಅರ್ಥ ಇರ್ತದ ಅದ್ರೊಳಗೆ. ಅದು ಏನು ಅರ್ಥ ಮಾಡ್ಕೊಳ್ಳಕ್ಕೆ ತಯಾರಿಲ್ಲ ಲದ್ದಿ ಜೀವಿಗಳು, ಏನಾರ ಹೇಳ್ತಾವ. ಈಗ ಸತ್ಯ ಶುದ್ಧ ಕಾಯಕದಿಂದ ದುಡಿದು ಸಂಪತ್ತು ನನಗೆ ಬರಲಿ, ನನ್ನ ದುಡ್ಡಿನ ಮೇಲೆ ಇನ್ನೊಬ್ಬರಿಗೆ ಆಸೆ ಬೇಡ, ಇನ್ನೊಬ್ಬರು ನನ್ನ ಮೇಲೆ ಆಸೆ ಪಟ್ಟು ನನಗೆ ಮೋಸ ಮಾಡೋದು ಬೇಡ ಅನ್ನಂಥದ್ದು ಇದೇನು ಜ್ಞಾನ ಅದಲ್ಲ, ಇದನ್ನು ಕುಂಕುಮನೇ. ಎಂಥ ಕುಂಕುಮ ಇದು? ನಿರುಪಾಧಿಕ ಕುಂಕುಮ. ಜ್ಞಾನದ ಕುಂಕುಮ ಇದು, ನಿರುಪಾಧಿಕ ಕುಂಕುಮ. ಇದು ಒಳಗಿರ್ಬೇಕ ಬೇಡ? ಸತ್ಯ ಶುದ್ಧ ಕಾಯಕ ಮಾಡಬೇಕು, ನನಗೆ ಒಳ್ಳೆ ಸಂಪತ್ತು ಬರಬೇಕು. ಹೆಂಗ? ಸತ್ಯ ಶುದ್ಧ ಕಾಯಕದಲ್ಲಿಂತೆ ಬರಬೇಕು. ಮತ್ತ ನನ್ನ ಸಂಪತ್ತಿನ ಬಗ್ಗೆ ಇನ್ನೊಬ್ಬರಿಗೆ, ಇನ್ನೊಬ್ಬರ ಸಂಪತ್ತಿನ ಬಗ್ಗೆ ನನಗೆ ಕಾಮ ಸಂಭವ ಏನಾಗ್ತದ ಆ ಸಂಭವ ನನಗೆ ಆಗ್ಬಾರ್ದು ಅಂದ್ರೆ ಕುಂಕುಮ ಹಚ್ಕೋಬೇಕು. ಅದಕ್ಕೆ ಇಂಥದ್ದೊಂದು ಜ್ಞಾನ ಏನದಲ್ಲ, ಒಳಗಿರೋ ಅರಿವು ಏನದಲ್ಲ, ಈ ಅರಿವೇ ಕುಂಕುಮ. ಈ ಕುಂಕುಮಕ್ಕೆ ಎಂತ ಕುಂಕುಮ ಅಂತಾರೆ? ಇದಕ್ಕೆ ನಿರುಪಾಧಿಕ ಕುಂಕುಮ. ನಿಮ್ಮ ಅರಿವಿನೊಳಗಿರುವಂತ ಜ್ಞಾನ ಏನದ ಅದು ನಿರುಪಾಧಿಕ ಕುಂಕುಮ. ಆ ಜ್ಞಾನ ನಿಮ್ಮೊಳಗ ಆದ ಅಂತೇಳಿ ನೀವು ಸಿಂಬಲ್ ಪವಿತ್ರವಾಗಿ ಇರಬೇಕು. ಪವಿತ್ರ ದೃಷ್ಟಿ ಯಾವುದರೆ ಅಪವಿತ್ರ ದೃಷ್ಟಿ ನಮ್ಮ ಮೇಲೆ ಬಿದ್ದರೆ ಆ ದೃಷ್ಟಿ ಕೂಡ ಪವಿತ್ರವಾಗಬೇಕು. ಕುಂಕುಮದ ಮೂಲ ಅರ್ಥ ಇದು. ನಾನೂ ಪವಿತ್ರವಾಗಿರಬೇಕು, ನನ್ನ ಮೇಲೆ ಯಾರದಾದರೂ ಅಪವಿತ್ರ ದೃಷ್ಟಿ ಬಿತ್ತು ಅಂದ್ರೆ ಅವರ ದೃಷ್ಟಿ ಕೂಡ ಪವಿತ್ರ ಆಗಿ ಹೋಗಿಬಿಡಬೇಕು. ಇದು ಜ್ಞಾನ ಹೌದಾ ಇಲ್ಲದು? ಎಂಥ ಜ್ಞಾನ ಇದು? ನಿರುಪಾಧಿಕ ಕುಂಕುಮ. ಈಗ ಅದೇನು ಸುಣ್ಣ, ನಿಂಬೆಕಾಯಿ, ಅರಿಶಿಣ ಪುಡಿ ಕಲಿಸಿ ಒಂದು ಕುಂಕುಮ ಮಾಡಿ ಹಣಿಗೆ ಹಚ್ಕೋತಾರಲ್ಲ, ಅದೆಂತ ಕುಂಕುಮದು? ಸೋಪಾಧಿಕ ಕುಂಕುಮ. ಸೋಪಾಧಿಕ, ನಿರುಪಾಧಿಕ. ಜ್ಞಾನ ಎದಕ್ಕೆ ಹಚ್ಕೋತಿ ಅಂತ ಕೇಳಿದ್ರೆ ಲಿಂಗ ಪೂಜೆ ಮಾಡ್ಕೋಬೇಕು, ಸೋಪಾಧಿಕ ಪೂಜೆ ಎದಕ್ಕೆ ಮಾಡಬೇಕು ಅಂತ ಗೊತ್ತದಲ್ಲ ಜ್ಞಾನ. ಅದು ಶಿವಯೋಗ ಸಾಧನೆ ಮಾಡೋದಕ್ಕೆ ಮಾಡ್ತೀನಿ. ಆ ಶಿವಯೋಗ ಏನದ? ನಿರುಪಾಧಿಕ ಪೂಜೆ. ಸೋಪಾಧಿಕ ಪೂಜೆ, ನಿರುಪಾಧಿಕ ಪೂಜೆ. ಎದಕ್ಕೆ ಮಾಡ್ತೀನಿ ಗೊತ್ತಿಲ್ಲ, ಸುಮ್ಮನೆ ಹಂಗೆ ನೀರು ಹಾಕಿ ನಮಸ್ಕಾರ ಮಾಡಿ ಇಟ್ಕೋತೀನಿ ಅಂದ್ರೆ ಅದು ಸೋಪಾಧಿಕ. ಎದಕ್ಕೆ ಮಾಡ್ತಿ ಅಂತೇಳಿ ತಿಳಿದ ಜ್ಞಾನ ಏನದಲ್ಲ ಅದು ನಿರುಪಾಧಿಕ. ಸತ್ಸಂಗಕ್ಕೆ ದಿನ ಬಂದು ಕುಂತು ಕೇಳ್ತೀರಿ, ಇದು ಸೋಪಾಧಿಕ. ಎದಕ್ಕೆ ಕೂತಿದೆಲ್ಲ ಕೇಳ್ತೀರಿ? ಪರಮಾನಂದ ಪ್ರಾಪ್ತಿ ರೂಪ, ಸರ್ವ ದುಃಖ ನಿವೃತ್ತಿ ರೂಪ ಮೋಕ್ಷ ಸಾಧನೆಗಾಗಿ ಕುಂತೀವಿ ಅಂತಂದ್ರೆ ಮೋಕ್ಷ ಸಾಧನೆಯ ಗುರಿ ಏನದು? ನಿರುಪಾಧಿಕ. ಮೋಕ್ಷ ಸಾಧನೆಯ ಗುರಿ ನಿರುಪಾಧಿಕ. ಅದಕ್ಕೆ ನಾವು ಕುಂತಿಲ್ ಮಾಡೋದು ಸತ್ಸಂಗ ಸೋಪಾಧಿಕ. ಹಿಂಗೆ ನೋಡ್ರಿ, ಪ್ರತಿ ಸಲ ಸೋಪಾಧಿಕ ನಿರುಪಾಧಿಕವಾಗಿ ತಿಳ್ಕೋಬೇಕು. ನಿರುಪಾಧಿಕ ಅಂದ್ರೆ ಜ್ಞಾನ, ಸೋಪಾಧಿಕ ಅಂದ್ರೆ ಕರ್ಮ. ಉಪಾಸನೆ, ಕರ್ಮ, ಉಪಾಸನೆಗಳು ಸೋಪಾಧಿಕ. ಜ್ಞಾನ ಕಣ್ಣಿಗೆ ಕಾಣಂಗಿಲ್ಲ, ಅದು ಒಳಗಿರುತ್ತೆ.
ನಿಮ್ ಕರ್ಮ ಉಪಾಸನೆಗಳು ಹೊರಗೆ ಕಾಣ್ತಿರ್ತಾವ. ಆಯ್ತಾ? ಮುಂದ ಏನಪ್ಪ ಅಂತಂದ್ರೆ ಇದು ಸಾಕಲ್ಲ ಪಂಚಕೋಶ, ಜೀವನ ಪಂಚಕೋಶಗಳು ಮುಗೀತೀಗ. ಎಷ್ಟಾಯ್ತು ಟೈಮ್? 8 ಗಂಟೆ 5 ನಿಮಿಷ. ಮುಂದಿಂದ್ರ ಬಗ್ಗೆ ಒಂದಿಷ್ಟು ಪೀಠಿಕೆ ಹಾಕಿ ಬಿಟ್ಬಿಡ, ಒಂದು 5 ನಿಮಿಷ 10 ನಿಮಿಷದಾಗ. ಏನಪ್ಪ ಅಂದ್ರೆ ವಿಷಯ ಅಂಕ 269ಕ್ಕೆ ಪಾದಾರ್ಪಣೆ ಮಾಡಿರಿ. ಇವತ್ತು 68 ಮುಗೀತು. ಜೀವನ ಪಂಚಕೋಶಗಳು. ಜೀವನ ಪಂಚಕೋಶಗಳು ಜಡ ಆದವ, ಆತ್ಮ ಆ ಪಂಚಕೋಶಗಳಿಂದ ಭಿನ್ನ ಆದ. ಆ ಜೀವನ ಪಂಚಕೋಶಗಳೇ ಆತ್ಮ ಅಂತೇಳಿ ಜಡವಾದಿಗಳು, ಬುದ್ಧಿಜೀವಿಗಳು, ಲದ್ಧಿಜೀವಿಗಳು ಅವ್ರೇನ್ ಮಾಡ್ಯಾರ? ಆತ್ಮದ ಅರಿವು ಇಲ್ಲದ ಅವಿವೇಕತನದ ಕಾರಣ, ಅರಿವಿಲ್ಲ ಅವರಿಗೆ, ಅಷ್ಟೇ ಸಮಸ್ಯೆ ಇರೋದು. ಆತ್ಮದ ಅರಿವಿಲ್ಲದ ಅವಿವೇಕತನದ ಕಾರಣ, ಆತ್ಮ ಅನಾತ್ಮಗಳನ್ನು ಬೇರ್ಪಡಿಸಿ ತಿಳಿದುಕೊಳ್ಳುವ ಒಂದು ಕೌಶಲ್ಯ ಇಲ್ಲದ ಕಾರಣ, ಮತ್ತೆ ಒಬ್ಬ ಅಂತ ಗುರು ಇದ್ರೂ ಸಹಿತ ಆ ಗುರುವನ್ನ ಒಪ್ಪಲಾರದ ಕಾರಣ, ನಂಬಲಾರದ ಕಾರಣ, ಜಡವಾದವನ್ನೇ ಆತ್ಮ ಅಂತೇಳಿ ಹೇಳುವಂತ, ಜಡವಾದವನ್ನೇ ಆತ್ಮವಾದವಂತ ಹೇಳುವಂತ ಗುರುಗಳ ಒಂದು ಬಳಿ ಹೋಗಿ ಸಾಧನೆ ಮಾಡಿದ ಕಾರಣ ಏನಾಯ್ತಪ್ಪ ಅಂತಂದ್ರೆ ಅವರಿಗೆ ಆತ್ಮ ಅಂದ್ರೆ ಆ ಪಂಚಕೋಶಗಳೇ ಆತ್ಮಗಳಾಗಿ, ಆ ಬುದ್ಧಿ ಏನದಲ್ಲ ಆತ್ಮದ ಗುಣ ಅಂತ ಹೇಳಿದ್ರು. ಆದರೆ ವೇದಾಂತ ಸಿದ್ಧಾಂತಿಗಳು ಆ ಪಂಚಕೋಶಗಳ ಒಳಗೆ ನಿಗೂಢವಾಗಿ ಆತ್ಮ ಇರುತ್ತದೆ. ಆ ಆತ್ಮದ ಗುಣ ಯಾವುವಪ್ಪ ಅಂತಂದ್ರೆ, ಯಾವ ಆತ್ಮದ ಗುಣಗಳು ಯಾವ? ಸತ್ ಚಿತ್ ಆನಂದ ನಿತ್ಯ ಪರಿಪೂರ್ಣ. ಅದ ಹೆಂಗದ? ಅಖಂಡ ಆದ, ಆನಂದ ಸ್ವರೂಪ ಆದ, ಮತ್ತೆ ಅವಿನಾಶಿ ಆದ. ಅಲ್ಲೇನ್ ಮಾಡ್ಯಾರ? ವಿನಾಶ ಆಗ್ತದ ಅಂತ ಹೇಳಿದ್ರು ಆನಂದಮಯ ಕೋಶ ಇದರವರು. ವಿಜ್ಞಾನಮಯ ಕೋಶದವರು ಒಂದು ಕ್ಷಣ ಇದ್ದು ಇನ್ನೊಂದು ಕ್ಷಣ ನಾಶ ಆಗಿ ಹೋಗ್ತದ ಅಂತ ಹೇಳಿದ್ರು. ವಿನಾಶ ಆರೋಪ ಮಾಡಿದ್ರು. ಆಮೇಲೆ ಮಿಂಚು ಹುಳುವಿನ ಗತ್ಲೆ ಪ್ರಕಾಶ ರೂಪ ಅಪ್ರಕಾಶ ರೂಪ ಅಂದ್ರೆ ಖಂಡ ಮಾಡಿದ್ರು, ಭೇದ ಆರೋಪ ಮಾಡಿದ್ರು. ಮತ್ತೆ ಜಡ, ಅದಕ್ಕೆ ಅರಿವಿಲ್ಲ ಅಂತೇಳಿ ಜಡ ಆರೋಪ ಮಾಡಿದ್ರು. ಇವರೆಲ್ಲ ಆತ್ಮಕ್ಕ ಇವೆಲ್ಲ ಕೊಟ್ಟಂತ ಅಸಮೀಚೀನ ಅಯೋಗ್ಯವಾದ ಆರೋಪಗಳು. ಆದ್ರೆ ನಿಜವಾದ ಆತ್ಮ ಏನದ? ನಾಶ ಆಗಂತದ್ದು ಅಲ್ಲ, ಮತ್ತ ಅದು ಅಖಂಡ ಆದ, ಮತ್ತು ಅದು ಎಲ್ಲ ಕಾಲದಲ್ಲಿ ಚೈತನ್ಯ ಸ್ವರೂಪನೇ ಆದ, ಸಚ್ಚಿತ್ ಆನಂದ ನಿತ್ಯ ಪರಿಪೂರ್ಣ ಆದ. ಹೀಗಾಗಿ ಜೀವನ ಪಂಚಕೋಶಗಳು ಜಡನೇ ಆದವು. ಮತ್ತೇನದವ? ಭೇದ ಅದಾವ, ಬೇರೆ ಬೇರೆ ಅದಾವವು. ಮತ್ತೇನದವ? ವಿನಾಶ ಆಗಿ ಹೋಗಂತವದವ. ಆತ್ಮ ಅವಿನಾಶಿ ಅದನ, ಅಖಂಡ ಅದನ, ಅಭೇದ ಅದನ, ಮತ್ತ ಚೈತನ್ಯ ಸ್ವರೂಪ ಅದನ, ಮತ್ತ ಅರಿವುಳ್ಳವದನ. ಹೀಗೆಲ್ಲ ಹೇಳ್ಕೊಂಡು ಹೋಗಿ ಮುಂದೇನ್ ಮಾಡಿದ್ರು? ಜೀವನ ಪಂಚಕೋಶಗಳು ಪರ್ಫೆಕ್ಟ್ ಆಯ್ತಾ ಇಲ್ಲ? ನಿಮಗೆ ಏನ್ ಡೌಟ್ ಅದ ಇನ್ನ? ಅದ್ ಹೆಂಗ್ ಮಾಡ್ಬೇಕು ನೀವು? ಇವು ಪಾಠ ಕೇಳಿ ಒಂದು 4 ಸಾಲುಗಳು ಬರ್ಕೊಳ್ಳೋದು ಕಲಿಬೇಕು. ಏನು? ಅನ್ನಮಯ ಕೋಶನೇ ಆತ್ಮ ಅಂತ ಒಬ್ಬ ಹೇಳ್ದ. ಅದಾದ್ಮೇಲೆ ಅನ್ನಮಯ ಕೋಶದ ನಂತರ ಏನ್ ಬತ್ತು? ಇಂದ್ರಿಯ ಇಲ್ಲಂದ್ರೆ ಅನ್ನಮಯ ಕೋಶ ಏನ್ ಮಾಡ್ತದ ಅಂದೊತ್ನಾಗ, ಇಂದ್ರಿಯದ ಬಂದಾಗ ನೀವೇನ್ ಮಾಡ್ಬೇಕು? ಅನ್ನಮಯ ಕೋಶ ಆತ್ಮ ಅಂದದ್ದು ಖಂಡಿಸ್ಬೇಕು. ಇಂದ್ರಿಯ
ಆತ್ಮ ಅನ್ನೋದು ಮಂಡಿಸ್ಬೇಕು. ಹೆಂಗ್ ಮಂಡಿಸ್ಬೇಕು? ಅವ್ರು ಹೆಂಗ್ ಮಂಡಿಸ್ಯಾರ ಹಂಗ್ ಮಂಡಿಸ್ಬೇಕು. ನಂತರ ಇಂದ್ರಿಯ ಆದ್ಮೇಲೆ ಮುಂದೆ ಪ್ರಾಣಮಯ ಕೋಶ ಬಂತು ಅಂದ್ರೆ ಅವಾಗ ಏನ್ ಮಾಡ್ಬೇಕು? ಅನ್ನಮಯ ಇಂದ್ರಿಯ ಎರಡು ಖಂಡಿಸಿ ಪ್ರಾಣವೇ ಆತ್ಮ ಅಂತ ಅವ್ರು ಹೆಂಗ್ ಮಂಡಿಸ್ಯಾರ ಹಂಗ್ ಮಂಡನೆ ಮಾಡಕ್ ಬರ್ಬೇಕು. ಪ್ರಾಣ ಆದ್ಮೇಲೆ ಮುಂದೆ ಮನೋಮಯ ಕೋಶ, ಮನೋಮಯದ ಮಂಡನ ಮತ್ತ ಹಿಂದಿನ ಮೂರರದು ಖಂಡನ. ಮತ್ತೆ ವಿಜ್ಞಾನಮಯಕ್ಕೆ ಬಂದ್ರಿ ಅಂದ್ರೆ ವಿಜ್ಞಾನಮಯ ಕೋಶದ ಮಂಡನ, ಹಿಂದಿನ ನಾಲ್ಕರದ ಖಂಡನ. ಈ ಖಂಡನ ಮಾಡೋದು ಮಂಡನ ಮಾಡೋದು ಕಲಿಬೇಕು. ಅವು ಪಾಯಿಂಟ್ಗಳು ಹೇಳಿವಿ ನಿಮಗೆ ನಾವು. ಅದ್ರಾಗ ಆನಂದಮಯ ಕೋಶಕ್ಕೆ ಬಂದ್ರಿ, ಆ ವಿಜ್ಞಾನಮಯ ಕೋಶ ಮನೋಮಯ ಕೋಶ ಅವೆಲ್ಲ ಖಂಡನ ಮಾಡಿ ಮಂಡನ ಮಾಡಬೇಕು. ಯಾವುದು? ಆನಂದಮಯ ಕೋಶ. ಅದು ಮೂರು ರೀತಿಯಲ್ಲಿ ಅವರು 3 ಸಾರಿ ಮಾಡ್ಯಾರ. ಆ 3ರೊಳಗೆ ಮತ್ತೆ ಖಂಡನ ಮಂಡನಗಳನ್ನು ಮಾಡಬೇಕು. ಮಾಡಿ ಕಡೆಗೆ ಆನಂದಮಯ ಕೋಶದ ತನಕ, ಅನ್ನಮಯ ಕೋಶದಿಂದ ಆನಂದಮಯ ಕೋಶದ ತನಕ ಏನು ಆತ್ಮ ಅಂತ ವಾದ ಮಾಡ್ಯಾರ ಅವರೆಲ್ಲರಿಗೆ ಆತ್ಮದ ವಿವೇಕ ಇಲ್ಲ. ಕೋಶವನ್ನೇ ಆತ್ಮ ಅಂದಾರ. ಅದರ ಅರ್ಥ ಏನು? ಮ್ಯಾಳಿಗೆ ಮೇಲೆ ಹಾಕಿದ್ದು ಆಂಟೆನಾಕ್ಕೆ ಟಿವಿ ಅಂದಾರ, ಹೆಲ್ಮೆಟ್ಗೆ ಸ್ಕೂಟರ್ ಅಂದಾರ, ಆ ವರಿ ಕೋಶಕ್ಕೆ ಖಡ್ಗ ಅಂದಾರ. ಒಳಗಿದ್ದದ್ರ ಬಗ್ಗೆ ಗೊತ್ತಿಲ್ಲ ಅವ್ರಿಗೆ, ಒಳಗೆ ಏನದತ್ತ ಗೊತ್ತಿಲ್ಲ. ಇಷ್ಟು ಮಾಡಿ ಒಳಗಿರುವ ಆತ್ಮ ಅವಿನಾಶಿಯಾದ, ಅಖಂಡ ಆದ, ಚೇತನ ಸ್ವರೂಪ, ಆನಂದ ಸ್ವರೂಪ, ಶಾಶ್ವತ. ಈ ರೀತಿ ನಾವು ಖಂಡನ ಮಂಡನಗಳು ಮಾಡಿ ಪರ್ಫೆಕ್ಟ್ ಆಗಬೇಕು. ಇದಾದ್ಮೇಲೆ ಜೀವನ ಪಂಚಕೋಶಗಳಂತೆ ಈಶ್ವರನ ಪಂಚಕೋಶಗಳಿಂದ ಅವನ ಸ್ವರೂಪವು ಆಚ್ಛಾದನವಾಗಿರುತ್ತದೆ. ಈಶ್ವರನಿಗೂ ಏನಾಗ್ಯದ? ಪಂಚಕೋಶಗಳಿಂದ ಅಲ್ಲಿ ಆಚ್ಛಾದನ ಆಗ್ಯದ. ಹೆಂಗ? ಜೀವನ ಪಂಚಕೋಶಗಳು ಯಾವ ರೀತಿ ಜೀವನ ಸ್ವರೂಪವನ್ನು ಆಚ್ಛಾದನೆ ಮಾಡಿವೆಯೋ ಅದೇ ರೀತಿ ಈಶ್ವರನ ಪಂಚಕೋಶಗಳು ಈಶ್ವರನ ಸ್ವರೂಪವನ್ನು ಆಚ್ಛಾದನ ಮಾಡಿವೆ. ಅಂದ್ರೆ ಕೌದಿ ಹೊದ್ದಿಕೊಂಡಂತೆ ಮಾಡಿವೆ. ಈಶ್ವರ ಮಾಯೆಯರು ಕೂಡ ಈ ಜಗತ್ತನ್ನ ಉಳಿಸಬೇಕು, ಬೆಳೆಸಬೇಕಂತ ಬಡದಾಡ್ತಾರೆ. ಇದು ಭಾರಿ ಅದ, ತಿಳಿತ್ರ? ಈಶ್ವರ ಮಾಯೆಯರು ಜಗತ್ತನ್ನು ಉಳಿಸ್ಬೇಕಂತ ಮಾಡ್ತಾರ. ಹಂಗ್ಯಾಕ್ ಮಾಡ್ತಾರ? ಅವರಿಗೂ ಮೋಕ್ಷದ ಅಪೇಕ್ಷೆ ಇಲ್ಲ. ಅವ್ರ ಲಕ್ಷ್ಯ ಎಲ್ಲಿ? ಜಗತ್ತು ಉಳಿಸ್ಬೇಕು, ಬೆಳೆಸ್ಬೇಕು. ಈಶ್ವರ ಮಾಯೆ ಅಂದ್ರೆ ಏನು? ಆ ಶುದ್ಧ ಬ್ರಹ್ಮನ ಹೋಟೆಲ್ ಇದ್ದಂಗ. ಈ ಮಾಯೆ ಈಶ್ವರರೇನು? ಈ ಜಗತ್ತಂದ್ರೇನು? ಶುದ್ಧ ಬ್ರಹ್ಮನ ಹೋಟೆಲ್. ಈ ಹೋಟೆಲ್ ಮಾಲೀಕ ಯಾರು? ಶುದ್ಧ ಬ್ರಹ್ಮ. ಈಶ್ವರ ಮಾಯೆಯರು ಯಾರು? ಆ ಹೋಟೆಲಿನ ಮ್ಯಾನೇಜರ್ಗಳು. ಮ್ಯಾನೇಜರ್. ಜೀವರುಗಳು ಯಾರು? ಆ ಹೋಟೆಲ್ನ ಕೆಲಸ ಮಾಡೋರು, ಗಿರಾಕಿಗಳು ಮತ್ತ ಸಪ್ಲೈ ಮಾಡೋರು ಜೀವರುಗಳು. ಈಗ ಏನಾಯ್ತು? ಇವ್ರು ಎದಕ್ಕೆ ಬಡದಾಡ್ತಾರ? ಆ ಹೋಟೆಲ್ ಮ್ಯಾನೇಜರ್ ಆಗ್ಲಿ, ಗಿರಾಕಿ ಆಗ್ಲಿ, ಆ ಹೋಟೆಲ್ನಾಗ ಕೆಲಸ ಮಾಡೋ ಕೆಲಸಗಾರರಾಗ್ಲಿ ಎದಕ್ಕೆ ಬಡದಾಡ್ತಾರ? ಆ ಹೋಟೆಲ್ ಇತ್ತು ಅಂತಂದ್ರ ನಮಗೆ ಜೀವನ ನಡೀತದ. ಹೋಟೆಲ್ಲೇ ಬಂದಾಯ್ತು ಅಂತಂದ್ರ ಹೋಟೆಲ್ ಮ್ಯಾನೇಜರ್ ಎದಕ್ಕೆ ಬೇಕಲ್ಲಿ?
ಹೋಟೆಲ್ ಕೆಲಸ ಮಾಡೋರು ಎದಕ್ ಬೇಕಲ್ಲಿ? ಈಶ್ವರ ಎದಕ್ ಬೇಕು? ಜಗತ್ ನಡೆಸೋದಕ್ಕೆ ಬೇಕು. ಜೀವ ಸಹಿತ ಹಿಂಗೆ ಅವ್ರಿಗೆ ಪರಮಾತ್ಮನ ಜ್ಞಾನ ಇಲ್ಲ, ಅದೇ ಸಮಸ್ಯೆ ಅದ ಅವ್ರಿಗೆ. ವಾಸ್ತವಿಕವಾಗಿ ಈಶ್ವರನನ್ನು ಅವನ ಪಂಚಕೋಶಗಳು ಮುಚ್ಚಿಲ್ಲ. ಕಾರಣ ಅವನು ಶುದ್ಧ ಸತ್ವಗುಣ ಮಾಯಾ ಉಪಾದಿಯಿಂದ ಇದ್ದಾನೆ. ಹಾಗಾದರೆ ಇಲ್ಲಿ ಏಕೆ ಆಚ್ಛಾದನೆ ಮಾಡಿವೆ ಅಂತ ಹೇಳುತ್ತಿದ್ದೇವೆ ಅಂತಂದ್ರೆ ಜೀವನ ದೃಷ್ಟಿಯಿಂದ ಹೇಳುತ್ತಿದ್ದೇವೆ, ಈಶ್ವರನ ದೃಷ್ಟಿಯಿಂದ ಅಲ್ಲ. ಇಲ್ಲಿ ನಾವು ಏನ್ ಮಾಡೀವಿ? ಜೀವ ನಮ್ಮದೊಂದು ಹೆಂಗೆ ಸಂಸಾರ ಆದಲ್ಲ, ನಮ್ಮಂಗೆ ಏನ್ ಮಾಡಿವಿ, ಪರಮಾತ್ಮನಿಗೂ ಒಂದು ಪರಿವಾರ ಸಂಸಾರ, ಅವನಿಗೊಂದು ಮನಿ, ಅವನಿಗೆ ಪೂಜಾ ಮಾಡಾಗ ನಾವ್ ಹೆಂಗ್ ನೀರ ಊಟ ಹೆಂಗ್ ಮಾಡ್ತೀವಿ, ಅವನಿಗೂ ನೀರ ನೈವೇದ್ಯ ಇವೆಲ್ಲ ಏನಂದ್ರೆ ನಮ್ಮ ದೃಷ್ಟಿಯಿಂದ, ಜೀವನ ದೃಷ್ಟಿಯಿಂದ, ಜೀವನ ದೃಷ್ಟಿಯಿಂದ ಈಶ್ವರನಿಗೆ ನಮ್ದು ಹೆಂಗ್ ಜೀವನ ಅದ ಅವನದು ಒಂದು ಜೀವನ ಆದ ಅಂತೇಳಿ ಅವನಿಗೊಂದು ಕಲ್ಪಿಸಿವಿ. ನಾವು ಕಲ್ಪಿಸಿವಿ. ಅದೇನಂತಂದ್ರ ನಮಗ ತಿಳಿದಂಗ ಅವನಿಗೆ ಅರ್ಥ ಮಾಡ್ಕೊಂಡಿವಿ. ಪರಮಾತ್ಮ ಹೆಂಗದನ ಯಥಾರ್ಥವಾಗಿ ತಿಳ್ಕೊಂಡಿಲ್ಲ ನಾವು, ನಮಗೆ ತಿಳಿದಂಗ ಅವನಿಗೆ ಅರ್ಥ ಮಾಡ್ಕೊಂಡಿವಿ. ಆ ತತ್ವಕ್ಕೆ ಏನಂತಾರ? ಈಶ್ವರ ತತ್ವ ಅಂತಾರ. ಇಲ್ಲಿ ಗಂಡ ಹೆಂಡತಿ ಅದೀವಿ ಅಂದ ಕೂಡ್ಲೇನೆ ನಾವೇನ್ ಮಾಡಿವಿ? ಜೀವ ಮತ್ತು ಅವಿದ್ಯೆ ಅಂತ ಇಲ್ಲೊಂದು ಜೊತೆ ಮಾಡಿವಿ, ಅಲ್ಲಿ ಈಶ್ವರ ಅಂತೇಳಿ ಮಾಯೆ ಅಂತ ಅಲ್ಲಿ ಜೊತೆ ಮಾಡಿವಿ, ಶುದ್ಧ ಬ್ರಹ್ಮ ಮತ್ತು ಮೂಲ ಪ್ರಕೃತಿ ಅಂತ ಅಲ್ಲಿ ಜೊತೆ ಮಾಡಿವಿ. ಅಲ್ಲಿರೋದು ಒಂದೇ ವಸ್ತು ಅದ, ನಾವು ಮಾಡ್ಲಕತ್ತೀವಿ ಇವೆಲ್ಲ. ಅದಕ್ಕೆ ವಾಸ್ತವಿಕವಾಗಿ ಈಶ್ವರನನ್ನು ಅವನ ಪಂಚಕೋಶಗಳು ಮುಚ್ಚಿಲ್ಲ. ಕಾರಣ ಆತನು ಶುದ್ಧ ಸತ್ವಗುಣ ಮಾಯಾ ಉಪಾದಿಯಿಂದ ಇದ್ದಾನೆ. ಹಾಗಾದರೆ ಇಲ್ಲಿ ಏಕೆ ಆಚ್ಛಾದನ ಮಾಡಿವೆ ಅಂತ ಹೇಳುತ್ತಿದ್ದೇವೆ ಅಂದರೆ ಜೀವನ ದೃಷ್ಟಿಯಿಂದ, ಈಶ್ವರನ ದೃಷ್ಟಿಯಿಂದ ಅಲ್ಲ. ಏಕೆಂದರೆ ಜೀವನು ತತ್ಪದ ಅರ್ಥವನ್ನು ಚೆನ್ನಾಗಿ ತಿಳಿದಿಲ್ಲ. ಆದ್ದರಿಂದ ಈಶ್ವರನ ಪಂಚಕೋಶಗಳು ಈಶ್ವರನನ್ನು ಆಚರಿಸಿವೆ ಅಂತ ಹೇಳುತ್ತಿದ್ದೇವೆ. ಇಲ್ಲಿ ತನಕ ಏನಾಯ್ತು? ತ್ವಂ ಪದದ ಅರ್ಥ ಹೇಳಾಯ್ತು. ಈಗ ಒಳಗಿರುವ ಆತ್ಮ, ಪಂಚಕೋಶಗಳೊಳಗಿರುವ ಆತ್ಮನನ್ನ ಕುರಿತು ಈ ಪಿಂಡಾಂಡದೊಳಗಿಂದ ಹೇಳಿವೆಲ್ಲ, ಅದು ತ್ವಂ ಪದದ ಅರ್ಥ. ಈಗ ಬ್ರಹ್ಮಾಂಡದೊಳಗೆ ಇರೋದು ತತ್ ಪದದ ಅರ್ಥ, ತತ್ ಪದಾರ್ಥದ ಶೋಧನ ಅದು. ಹೀಗಾಗಿ ತತ್ ಪದದ ಅರ್ಥ ಸರಿಗೆ ಗೊತ್ತಿರ್ಲಾರ್ದಕ್ಕ ಏನ್ ಮಾಡೀವಿ? ಈಶ್ವರನು ಒಂದು ಸಂಸಾರ ಆದ, ಈಶ್ವರನು ಈ ಜಗತ್ತಿಗೆ ಬಡದಾಡ್ತಾನ ಅಂತ ನಾವು ಹೇಳ್ತೀವಿ. ಯಾಕೆ ಹೇಳ್ತೀವಿ? ಜೀವನ ದೃಷ್ಟಿಯಿಂದ. ನಾವು ನಮ್ಮ ಸಂಸಾರಕ್ಕೆ ಹೆಂಗ್ ಬಡದಾಡ್ತೀವಿ, ಈಶ್ವರನು ಈ ಜಗತ್ತನ್ನ ಉಳಿಸೋದಕ್ಕೆ ಬೆಳೆಸೋದಕ್ಕೆ ಅವನು ಬಡದಾಡ್ತಾನ ಅಂತ ಹೇಳ್ತೀವಿ. ಯಾಕಂದ್ರೆ ನಮ್ಮ ಬುದ್ಧಿ ಹೆಂಗದ ಅದರಂಗೆ ಆ ಪರಮಾತ್ಮನಿಗೂ ನಾವು ಆರೋಪ ಮಾಡ್ಲಿಕ್ಕತ್ತೀವಿ. ಹೀಗಾಗಿ ಜ್ಞಾನಕ್ಕಿಂತಲೂ ಭಿನ್ನವಾದ ಘಟವೇ ಮೊದಲಾದ ಯಾವ ರೀತಿಯ ಜಡವಸ್ತುಗಳಿರುವವೋ ಅವು ಅನಿತ್ಯವಿರುತ್ತವೆ. ಅದರಂತೆ ಆತ್ಮನಾದರೂ ಕೂಡ ಜ್ಞಾನ ಸ್ವರೂಪವಲ್ಲ ಆದರೆ ಘಟವೇ ಮೊದಲಾದವುಗಳಂತೆ ಆತ್ಮವು ಜಡವಾಗಿರಬೇಕಾಗಿರುತ್ತಿತ್ತು. ಇವೆಲ್ಲ ಏನದವ? ಸ್ವಲ್ಪ ಫಿಲಾಸಫಿಕಲ್ ಮಾತುಗಳು, ಮತ್ತೆ ಚಿಂತನೆ ಮಾಡೋಣ. ಈಗ ಸಾಕಿರು, ಯಾಕಂದ್ರೆ ಮತ್ತ ಇಲ್ಲಿ ತನಕ ಕಲ್ತದ್ದು ಗದ್ದಲಕ್ಕೆ ಬರ್ತೇವೆ. ಅದಕ್ಕೆ ಇಲ್ಲಿ ಏನ್ ತಿಳ್ಕೋಬೇಕು? ಜೀವನಿಗೆ ಹೆಂಗ ಪಂಚಕೋಶಗಳದವ, ಈಶ್ವರನಿಗೂ ಪಂಚಕೋಶಗಳದವ. ಆದ್ರ ಜೀವನ ಪಂಚಕೋಶಗಳು ಜೀವನಿಗೆ ಆವರಣ ಮಾಡ್ಯಾವು. ಆದ್ರ ಈಶ್ವರನ ಪಂಚಕೋಶಗಳು ಈಶ್ವರನಿಗೆ ಆವರಣ ಮಾಡಿಲ್ಲ. ಆದ್ರ ಅವನಿಗೆ ಆವರಣ ಮಾಡ್ಯಾವಂತ ಹೇಳಕತ್ತೀವಿ. ಅದಕ್ಕೆ ಹೇಳ್ತೀವಿ ಅಂತಂದ್ರ ನಮ್ಮ ದೃಷ್ಟಿಯಿಂದ ಅವನಿಗೆ ಆವರಣ ಮಾಡ್ಯಾವ, ಈಶ್ವರನ ದೃಷ್ಟಿಯಿಂದ ಈಶ್ವರನಿಗೆ ಅವು ಆವರಣ ಮಾಡಿಲ್ಲ ಅಂತ ಇಷ್ಟು ತಿಳ್ಕೋಬೇಕು. ನಮ್ಮ ದೃಷ್ಟಿಯಿಂದ. ಈಗ ನೋಡ್ರಿ, ಅದಕ್ಕೆ ಉದಾಹರಣೆ ಹೆಂಗಂತಂದ್ರ, ನೀವು ಸೂರ್ಯನ ಕಡೆ ಮುಖ ಮಾಡಿ ನಿಂತೀರಿ,
ನಿಂತ ಮೇಲೆ ಸೂರ್ಯ ಕಾಣ್ತಾನ ಇಲ್ಲ? ಕಾಣ್ತಾನ. ಈಗೇನಾಗ್ಯದ, ಒಂದು ಬಟ್ ತಗೊಂಡು ನಿಮ್ಮ ಕಣ್ಣಿಗೆ ಇಟ್ಕೊಂಡ್ಬಿಟ್ರಿ, ಕಣ್ಣು ಮುಚ್ಕೊಂಡ್ಬಿಟ್ರಿ. ಈಗ ಅಲ್ಲಿ ಸೂರ್ಯ ಅದನ ಇಲ್ಲ? ಅದನ್ನ ಕಾಣಂಗಿಲ್ಲ. ನಮ್ಮ ದೃಷ್ಟಿಯಿಂದ ಸೂರ್ಯ ಇಲ್ಲ, ಸೂರ್ಯನ ದೃಷ್ಟಿಯಿಂದ ಸೂರ್ಯ ಅದನ, ಆದ್ರೆ ನಮ್ಮ ದೃಷ್ಟಿಯಿಂದ ಇಲ್ಲ. ಜೀವನ ದೃಷ್ಟಿಯಿಂದ ಸೂರ್ಯ ಇಲ್ಲ. ಹಿಂಗದ ಅರ್ಥ ಮಾಡ್ಕೋಬೇಕು ನಾವು. ನಮ್ಮದು ಕಣ್ಣು ಮುಚ್ಚಿದ್ದಕ್ಕ ನಮ್ಮ ಬುದ್ಧಿಗೆ ಹೆಂಗ್ ಹೇಳ್ತದ ಹಂಗ ಅವನಿಗೆ ತಿಳ್ಕೊಂಡಿವೆ ಹೊರತು ಅವನಿಗೂ ಆವರಣ ಮಾಡ್ಯದ ಅಂತ ಯಾಕೆ ಹೇಳ್ತೀವಿ ಅಂತಂದ್ರ, ನಮಗೆ ಆವರಣ ಮಾಡಿದ್ದಕ್ಕೆ ಅವನಿಗೆ ಯಾಕಂತಂದ್ರ ಇಲ್ಲಿ ಒಂದು ತಪ್ಪು ತಿಳುವಳಿಕೆ, ತಪ್ಪು ಪದ. ಅವರು ಹಿಂಗೆ ಇರಬೇಕು ಅಂತ ಆರೋಪ ಮಾಡಿವಷ್ಟೇ. ಈಗ ತಮ್ಮ ಪದ ಶೋಧನೆ ಮಾಡುವಾಗ ನಮ್ಗೆ ಏನೇನಾಗ್ಯದ ಅದನ್ನೇ ತತ್ ಪದದ ಮೇಲೂ ಆರೋಪ ಮಾಡಿಬಿಟ್ಟಿವಿ ಅಷ್ಟೇ. ಅದೇನೋ ಬಸವಣ್ಣನ ಮೂಗನಾಗ ಚೋಳ್ಕೊತಿತ್ತ, ಒಬ್ಬ ಕೈ ಹಾಕಿ ಕಡ್ಸ್ಕೊಂಡ್ ನಾವು ಕಡ್ಸ್ಕೊಂಡ್ಮೇಲೆ ಈ ಬಾಗ್ಲಾಗಿದ್ದವ ಆರಾಮ್ ಇದ್ನಂತ. ನನಗೆ ಕಡದ್ ಇಷ್ಟು ತ್ರಾಸ ಆಗ್ಲಕತ್ವ, ಇವ ಎಷ್ಟು ಆರಾಮದನಲ್ಲ ಅಂತ ಹೇಳಿ ಅವ ಏನ್ ಮಾಡಿದ್ನಂತ, ಮೂಗ್ನಾಗ ಬಟ್ ಹಾಕಿದ್ರೆ ಏಟ್ ತಣ್ಣಗದ ನೋಡೋ, ನೀನು ಬಟ್ ಹಾಕಂತ ಹೇಳಿದ್ನು. ಅವ ಇನ್ನೊಬ್ಬವನು ಬಟ್ ಹಾಕಿ ಕಡಿಸ್ಕೊಂಡ, ಇವನಿಗೆ ಸಮಾಧಾನ ಆಯ್ತು ಅಂತ. ಹಿಂಗ ಈಶ್ವರನಿಗೂ ಇವ್ರು ಚೇಳ ಕಡಿಸ್ಬಿಟ್ರಿ, ತನಗ್ ಕಡದ ಚೇಳಕ್ಕೆ. ಅದು ಎದರ ದೃಷ್ಟಿಲಿಂತ? ಇವನ ದೃಷ್ಟಿಲಿಂತ ಅಲ್ಲಿ ಚೇಳ ಕಡದ, ಅಲ್ಲಿ ಈಶ್ವರನ ದೃಷ್ಟಿಲಿಂತ ಅಲ್ಲಿ ಚೇಳ ಇಲ್ಲ, ಎಲ್ಲ ಪರಮಾತ್ಮನೇ ಅದ. ನಮ್ಮ ದೃಷ್ಟಿಯಿಂದ ಈಶ್ವರನಿಗೆ ಇವೆಲ್ಲ ಇದಾಗ್ಯಾವ ಅಂತ ಹೇಳಕತ್ತೀವಿ. ಇದು ಮುಂದೆ ತತ್ವಜ್ಞಾನ ಪಾರ್ಥ ಮತ್ತೆ ತತ್ ಪದಾರ್ಥ ಚಿಂತನೆಗಳು ಚಾಲು ಅಥವಾ ಇಷ್ಟೇ ಸಾಕು ಇವತ್ತು ತಿಳ್ಕೊಳ್ಳೋದು. ನಾಳೆ ಈಶ್ವರನ ಪಂಚಕೋಶಗಳು ಚಾಲು ಆಗ್ತವ. ಒಂದು ವೇಳೆ ಈಶ್ವರ ಆವರಣ ಆಗ್ಯಾನ ಅಂತಂದ್ರ ಅಲ್ಲಿ ಎಲ್ಲ ಜ್ಞಾನ ಸ್ವರೂಪ ಅಲ್ಲ, ಎಲ್ಲ ಜಡ ಅದ. ಹಂಗ ಮೊದಲಿನವ್ರು ಹೆಂಗೆ ಹೇಳಾರ ಹಂಗೆ ಹೇಳ್ಕೊತ ಹೋಗ್ಬೇಕಾಗ್ತದ. ಹಂಗೇನು ಹೇಳೋ ಅವಶ್ಯಕತೆ ಇಲ್ಲ. ತತ್ ಪದದೊಳಗ ಅಂತ ಸಮಸ್ಯೆ ಏನಿಲ್ಲ ಅಂತ ಹೇಳಿ ಅವ್ರ ಮುಂದೆ ಹೇಳ್ಕೊತ ಹೋಗ್ತಾರೆ. ಓಕೆ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ, ಯಶಸ್ವಿ ಭವ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಓಂ ಶಾಂತಿ ಶಾಂತಿ ಶಾಂತಿ. ಶರಣಾರ್ಥಿ. 5 ರಿಂದ 10 ನಿಮಿಷದೊಳಗೆ ಪಂಚಕೋಶಗಳ ಪಾಠ ಹೇಳಿ ಖಂಡನ ಮಂಡನ ಮಾಡಂತ ಕೌಶಲ್ಯ ಮ್ಯಾಕ್ಸಿಮಮ್ 15 ನಿಮಿಷನಾಗ ಆಗಬೇಕು. ಅಂಥದ್ದು ಕಲಿಬೇಕು. ಇದು ತಿಂಗಳಾನ್ಗಟ್ಲೆ ಕಲಿಯೋ ಪಾಠ ಅಲ್ಲ. ಇದು ಅರ್ಥ ಮಾಡ್ಕೊಳಕ್ ಇಷ್ಟೆಲ್ಲ ಬೇಕು. ಎಲ್ಲ ಅರ್ಥ ಆದ್ಮೇಲೆ 10 ರಿಂದ 15 ನಿಮಿಷನಾಗ ಆ ಪಂಚಕೋಶಗಳನ್ನ ಖಂಡನ ಮಾಡಿ ಮಂಡನ ಮಾಡ್ಕೋತ ಬಂದು ತಮ್ಮ ಪದದ ಅರ್ಥ ಮುಟ್ಟಬೇಕು. ಅದು ಹೆಂಗ್ ಮಾಡೋಕೆ? ಇದು ಶೋಧನೆ, ಸಂಶೋಧನೆ. ಪಂಚಕೋಶಗಳಲ್ಲಿ ಆತ್ಮ ಅನ್ನೋದು ತ್ವಮ ಪದದ ಅರ್ಥ ಶೋಧನೆ. ಈಶ್ವರನಲ್ಲಿ ಪಂಚಕೋಶಗಳಿರೋದು ತತ್ ಪದದ ಅರ್ಥ ಶೋಧನೆ. ಅದನ್ನೇ ಮಾಡ್ಲಕತ್ತೀವಿ ನಾವು. ಎಲ್ಲರಿಗೂ ಒಳ್ಳೇದಾಗಲಿ. ನಮಸ್ಕಾರ. ಏನಾದ್ರು ಹೇಳ್ಬೇಕಾ, ಕೇಳ್ಬೇಕಾ? ಏನಾದ್ರು ಡೌಟ್ಸ್ ಅದಾವ? ಏನಿಲ್ಲ. ಓಕೆ. ಎಲ್ಲರಿಗೂ ಶರಣಾರ್ಥಿ.